ಈ SIRನ ಮೊದಲನೇ ಹಂತ ಮುಕ್ತಾಯವಾಗುವ ವೇಳೆಯಲ್ಲಿ ಸುಮಾರು 6,67,00,000 ಜನ ಮತಪಟ್ಟಿಯಿಂದ ಹೊರಗಿಡಲ್ಪಟ್ಟಿದ್ದಾರೆ. ಬರೀ 11 ರಾಜ್ಯಗಳು. ಇದು ಉಳಿದಂತೆ ಎಲ್ಲ ರಾಜ್ಯಗಳಲ್ಲೂ ಮುಗಿದ್ರೆ ಅಂದಾಜು ಕೆಲವು ರಾಜ್ಯಗಳಲ್ಲಿ 10%, ಕೆಲವು ರಾಜ್ಯಗಳಲ್ಲಿ 25%, 10ರಿಂದ 25% ಅಷ್ಟು ಮತದಾರರು ಅನರ್ಹರು ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಕಣ್ಣೆದುರು ಅದು ನಡೀತಾ ಇದೆ. ಹೇಗೆ ನಡೀತಾ ಇದೆ? ಈ SIR 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತ ಮ್ಯಾಪಿಂಗ್ ಮತ್ತು ಮ್ಯಾಚಿಂಗ್ ಅಂತ ಕರೀತಾರೆ. ಕರ್ನಾಟಕದಲ್ಲೂ ಕೂಡ ಅದು ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ನೀವು ನೋಡಿದ್ರೆ, ಅದೇ ಹಿಂದೂ ಪತ್ರಿಕೆಯಲ್ಲಿ ನೋಡಿದ್ರೆ ಅದರದ್ದು ಸ್ಟ್ಯಾಟಿಸ್ಟಿಕ್ಸ್ ಬಂದಿದೆ, ಎಷ್ಟಾಗಿದೆ ಎಷ್ಟಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿ ನನಗಂತೂ ಗೊತ್ತಿಲ್ಲ. 5,60,00,000 ಇರುವಂತಹ ಕರ್ನಾಟಕದಲ್ಲಿ 3,26,00,000 ಜನ ಮಾತ್ರ ಮ್ಯಾಪ್ ಆಗಿದ್ದಾರಂತೆ. ಸುಮಾರು 2,30,00,000 ಜನ ಇನ್ನೂ ಮ್ಯಾಪ್ ಆಗಿದೆ. ಅತಿ ಕಡಿಮೆ ಮ್ಯಾಪಿಂಗ್ ಆಗಿರೋ ರಾಜ್ಯಗಳಲ್ಲಿ ಬೆಂಗಳೂರು, ಅದನ್ನು ಬಿಟ್ಟರೆ ಮಂಗಳೂರು. ಅತಿ ಹೆಚ್ಚು ಮ್ಯಾಪಿಂಗ್ ಆಗಿರೋದು ಚಾಮರಾಜನಗರ, ಕೋಲಾರ. ಇನ್ನು ಮ್ಯಾಪಿಂಗ್ ಮೊದಲನೇ ಅಂತ. ಮ್ಯಾಪಿಂಗ್ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ. ಅವರ ಪ್ರಕಾರ 2025ರಲ್ಲಿ ನಿಮ್ಮ ಮತಪಟ್ಟಿನಲ್ಲಿ ನಿಮ್ಮ ಹೆಸರಿದ್ರೆ, ಇದೇ ಹೆಸರು 2002ರ ಮತಪಟ್ಟಿನಲ್ಲೂ ಇತ್ತು ಅಂತಂದ್ರೆ ಅದು ಮ್ಯಾಚ್ ಆದರೆ ನೀವು ಮ್ಯಾಪ್ ಆದ್ರಿ, ಪಾಸ್ ಆದ್ರಿ. ಈಗ ನಾವು ನೋಡ್ತಿದ್ದೀವಿ 6,90,00,000 ಜನ ಹೊರಗುಳಿದ್ರು. ಅದರಲ್ಲಿ 8ರಿಂದ 10% ಜನ ಮ್ಯಾಪಿಂಗ್ ಆಗಿಲ್ಲ. ಉಳಿದವ್ರದ್ದು ಏನು ಕತೆ? ಉಳಿದವ್ರಿಗೆ 4 ವಿಧಗಳನ್ನು ಮಾಡ್ತಾರೆ. ಚುನಾವಣಾ ಆಯೋಗದ ಭಾಷೆನಲ್ಲಿ 4 ASDD ಅಂತ ಕರೀತಾರೆ. ಎ ಅಂದರೆ ಆಬ್ಸೆಂಟು, ಎಸ್ ಅಂದರೆ ಪರ್ಮನೆಂಟ್ಲಿ ಶಿಫ್ಟೆಡ್, ಡಿ ಅಂದರೆ ಡೆಡ್, 4ನೇ ಡಿ ಅಂದರೆ ಡೂಪ್ಲಿಕೇಟ್. ನಮ್ಮ ಸಂವಿಧಾನ ಹೇಳಿದ್ದೇನು? ನಿಮಗೆ ಆಸ್ತಿ ಇಲ್ಲ ಅಂದ್ರು, ಶಿಕ್ಷಣ ಇಲ್ಲ ಅಂದ್ರು, ಅಕ್ಷರ ಇಲ್ಲ ಅಂದ್ರು, ಸ್ಥಾನಮಾನ ಇಲ್ಲ ಅಂದ್ರು ನೀವು ವೋಟರು, ನೀವು ನಾಗರಿಕರು ಅಂತ. ತದ್ವಿರುದ್ಧವಾಗಿ SIR ಏನು ಮಾಡ್ತಾ ಇದೆ? ಆಸ್ತಿ ಇದ್ದರೆ ಮಾತ್ರ, ಶಿಕ್ಷಣವಿದ್ದರೆ ಮಾತ್ರ, ಸಂವಿಧಾನಕ್ಕೆ ತದ್ವಿರುದ್ಧವಾಗಿ ಸಂವಿಧಾನ ಬಾಹಿರವಾದಂಥ ಕ್ಲಾಸ್ಗಳು ನೀಡ್ತಾ ಇದೆ. ಸಾಧ್ಯವಾದಷ್ಟು ಎಷ್ಟು ಜನರನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಹೊರಟಿದೆ. ಇವತ್ತು ರಾಜಸ್ಥಾನದಲ್ಲಿ ಆಗಿರೋದಿರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಆಗಿರೋದು, ಮಧ್ಯಪ್ರದೇಶದಲ್ಲಾದರೆ BLOಗಳು ಮನೆಗೆ ಹೋದಾಗ ಅವ್ರ ಜೊತೆ RSS ಕಾರ್ಯಕರ್ತರು ಹೋಗ್ತಾರೆ. ಬಿಹಾರದಲ್ಲಿ ಅಂತಿಮವಾಗಿ 65 ಲಕ್ಷ ಜನರನ್ನ ಹೊರಗಾಕ್ತಾರೆ. 65 ಲಕ್ಷ ಜನರಲ್ಲಿ ಬಿಹಾರದ ಜನಸಂಖ್ಯೆ ಒಟ್ಟಾರೆ 17%. 65 ಲಕ್ಷದಲ್ಲಿ 34% ಜನ ಮುಸ್ಲಿಂ. ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಹೊರಗಿಟ್ಟಿಲ್ಲ, ವಿಶೇಷವಾಗಿ ಹೊರಗಿಡಲಾಗಿದೆ. ಟಾರ್ಗೆಟೆಡ್ ಎಕ್ಸ್ಕ್ಲೂಷನ್. ಉದಾಹರಣೆ ನೀವು ನೋಡಿರ್ಬೇಕು, ಮೊಹಮ್ಮದ್ ಶಮಿ ಕ್ರಿಕೆಟರ್ಗೆ ಮೊನ್ನೆ ಕೊಟ್ಟಿದ್ದಾರೆ. ಎಲ್ಲ ಬಿಡಿ, ಅಮರ್ತ್ಯ ಸೇನ್ ಕೊಟ್ಟಿದ್ದಾರೆ. ಅಮರ್ತ್ಯ ಸೇನ್ಗೆ ಏನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ? ನಿಮ್ಮ ಅಪ್ಪ ಅಮ್ಮಗೂ ನಿಮಗೂ ಬರೀ 15 ವರ್ಷ ವ್ಯತ್ಯಾಸ ಇದೆ. SIR ಅನ್ನುವಂಥದ್ದು NRCಯ ಇನ್ನೊಂದು ರೂಪ. ಕರ್ನಾಟಕದಲ್ಲಿ NRC ಬಗ್ಗೆ ನಡೆದಂಥ ಹೋರಾಟದಲ್ಲಿ ಮಂಗಳೂರಿಗೆ ತುಂಬ ದೊಡ್ಡ ಒಂದು ಮಹತ್ವ ಇದೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಗೋಲಿಬಾರ್ ಆಗಿದ್ದು NRC ವಿಷಯದಲ್ಲಿ ಮಂಗಳೂರಲ್ಲಿ ಮಾತ್ರನೇ. ಮತ್ತು ಮೊಟ್ಟ ಮೊದಲ NRC ವಿರೋಧಿ ಸಭೆ ನಡೆದದ್ದು ಕೂಡ ಮಂಗಳೂರಲ್ಲೇ, ಡಿಸೆಂಬರ್ 20 ನನಗೆ ನಾಲ್ಕು ಇರೋದು 2019 ತಾರೀಕು. ಸೊ ಅಂತ ಎಚ್ಚೆತ್ತವಾದಂಥ ಮಂಗಳೂರಿನ ಜನರು ಅದಾದ ನಂತರ ಕರ್ನಾಟಕದ ರಾಜ್ಯಾದ್ಯಂತ NRC ವಿರೋಧಿ ಹೋರಾಟ ತುಂಬ ದೊಡ್ಡ ರೀತಿಯಲ್ಲಿ ನಡೀತು. ಈಗ ತಡವಾಗಾದರೂ ನಾವು SIR ಬಗ್ಗೆ ಚರ್ಚೆ ಮಾಡೋಕ್ಕೆ ಕೂತಿದ್ದೀವಿ, ಬಹಳ ಅಗತ್ಯವಾದದ್ದು. ಈ SIR ಅಂದ್ರೆ ಏನು ಅನ್ನೋ ಪ್ರಶ್ನೆ ಬಂತು ಅಂತಂದ್ರೆ ಇದ್ರ ಬಗ್ಗೆ ಬಹಳ ದೊಡ್ಡ ಅಜ್ಞಾನ ಇದೆ. ಇವತ್ತು ಬೆಳಗ್ಗೆ ಒಬ್ಬ ಸ್ನೇಹಿತರು, ನಾಟಕಕಾರರು ಒಂದು ಪ್ರಶ್ನೆಯನ್ನ ಕೇಳಿದ್ರು. NRC ಹೋರಾಟ ನಡೆದ ರೀತಿಯಲ್ಲಿ SIR ಬಗ್ಗೆ ಯಾಕೆ ಹೋರಾಟ ನಡೀತಿಲ್ಲ? ಹಾಗೆ ಅದಕ್ಕೊಂದು ಉತ್ತರನೂ ಅವರೇ ಕೊಟ್ಕೊಂಡಿದ್ದಾರೆ. ಬಹುಶಃ NRC ಹೋರಾಟ ಮಾಡಿದವ್ರನ್ನೆಲ್ಲ ಬಹುಪಾಲು ಜನ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ, ಅವ್ರಿಗೆ ಬೇಲು ಕೊಡ್ತಿಲ್ಲ. ಇದರಿಂದ ಒಂದೇನಾದ್ರೂ ಹೆದರಿಕೆ ವಾತಾವರಣ ಬಂದಿರ್ಬೋದ ಅಂತ ಅವರೇ ಒಂದು ಉತ್ತರನೂ ಕೊಟ್ಕೊಂಡು, ಅದು ಅರ್ಧ ಸತ್ಯ ಅಂತ ನನಗೆ ಅನ್ಸುತ್ತೆ. ಪ್ರಧಾನವಾದ ಸತ್ಯ ಏನಪ್ಪಾ ಅಂದ್ರೆ SIR ಅಂದ್ರೆ ಏನು ಅನ್ನೋದರ ಅರಿವಿನ ಕೊರತೆ ಬಂದಿದೆ, ತುಂಬಾ ಮುಖ್ಯವಾದ. ಎಲ್ಲಿಯ ತನಕ ಇದೆ ಅಂತಂದ್ರೆ ಇದನ್ನ ದೊಡ್ಡ ರೀತಿಯಲ್ಲಿ ಪ್ರತಿಭಟಿಸಬೇಕಾಗಿದ್ದಂತ ವಿರೋಧ ಪಕ್ಷದ ಕಾಂಗ್ರೆಸ್ಸಿನ ಬಹುದೊಡ್ಡ ನಾಯಕರು ಕೂಡ ತಮ್ಮ ಕೆಲವು ಸ್ನೇಹಿತರಿಗೆ ಫೋನ್ ಮಾಡಿ ಕೇಳಿದರು, ಸರ್ SIR ಅಂದ್ರೆ ಸಾರ್ ಅಂದ್ರೆ ಗೌರವ ಸೂಚಕ ಅಲ್ವಾ, ಅದನ್ನು ನಾವು ವಿರೋಧಿಸ್ಬಿಟ್ರೆ ಹೇಗೆ? ಸಾರ್ ಅಂದ್ರೆ ಗೌರವ, BJPನವ್ರು ಮಾಡಿದ್ದನ್ನೆಲ್ಲ ವಿರೋಧಿಸೋದು ಸರಿಯಲ್ಲ ಸರ್ ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಇದು ಇವತ್ತು ನಮ್ಮ ಕರ್ನಾಟಕದ ಸರಾಸರಿ ತಿಳುವಳಿಕೆ. ಆದರೆ SIR ಅಂದ್ರೆ ಸಾರಲ್ಲ. ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ SIR ಮೋದಿ ಸರ್ಕಾರ ಭಾರತದ 140 ಕೋಟಿ ಜನರ ಮೇಲೆ ಹಾಕಿರೋ FIR.
FIR. ಏನು FIR? ಮೋದಿ ಸರ್ಕಾರ ನೀವೇನು 140 ಕೋಟಿ ಜನ ಇದ್ರ, ನೀವಷ್ಟು ಜನ ವಿದೇಶಿಯರು, ನೀವೇನ್ ಮಾಡಬೇಕು, ಒಬ್ಬೊಬ್ಬರೇ ಬಂದು ನಾನು ವಿದೇಶಿಯನಲ್ಲ ಅಂತ ನನ್ನ ಹತ್ರ ಸಾಬೀತು ಮಾಡಬೇಕು. ನಿಮ್ಮ ಹತ್ರ ಏನಿದೆಯೋ ಅದನ್ನು ತೋರಿಸ್ಬಿಟ್ಟಲ್ಲ, ನಾನೇನು ಕೇಳ್ತೀನೋ ಅದನ್ನು ತೋರಿಸ್ಬಿಟ್ಟು ಸಾಬೀತು ಮಾಡಬೇಕು. ಅದು ಈ SIR ನ ಸಾರಾಂಶ. ಇದರ ಆಳಕ್ಕೆ ಹೋಗುವ ಅಗತ್ಯ ಇದೆ. ಸ್ನೇಹಿತರಾದಂಥ ಕ್ಲಿಫ್ಟನ್ ಮತ್ತು ಐಶ್ವರ್ಯ ಅವರು ಬೇರೆ ಬೇರೆ ಅಂಶಗಳ ಬಗ್ಗೆ ಮಾತಾಡ್ತಾರೆ. ನಾವು 3 ಜನ ಮಾತಾಡ್ಕೊಂಡಿಲ್ಲ, ಹೀಗಾಗಿ ಯಾರ್ಯಾರು ಮಾತಾಡ್ತೀವಿ ಗೊತ್ತಿಲ್ಲ, ಚೂರು ಓವರ್ಲ್ಯಾಪ್ ಕೂಡ ಆಗ್ಬೋದು. ಅವ್ರ ತಟ್ಟೆಗೆ ನಾನು ಕೈ ಹಾಕ್ಬೋದು, ನನ್ನ ತಟ್ಟೆಗೆ ಅವ್ರ ಕೈ ಹಾಕ್ಬೋದು. ಹಂಚ್ಕೊಳ್ತೀನಿ ಬಿಡೋಣ ಅಷ್ಟೇ. ಸ್ನೇಹಿತರೆ, SIR ಸಾರಾಂಶದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ವಿಶೇಷ ತೀವ್ರ ಪರಿಷ್ಕರಣೆ, ಮತಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಯಾರಾದ್ರೂ ಯಾಕೆ ವಿರೋಧಿಸ್ಬೇಕು ಇದನ್ನು? ಮತಪಟ್ಟಿಗಳು ಕಾಲ ಕಾಲಕ್ಕೆ ಪರಿಷ್ಕರಣೆಗೆ ಒಳಗಾಗಲೇಬೇಕು, ರಿವಿಷನ್ ಆಗಲೇಬೇಕು. ಏನಕ್ಕೆ ರಿವಿಷನ್ ಆಗಬೇಕು? 2 ಚುನಾವಣೆಗಳ ನಡುವೆ 18 ವರ್ಷ ತುಂಬಿದವರು ಹೊಸದಾಗಿ ಸೇರ್ಕೋಬೇಕು, ಸತ್ತೋದವ್ರ ಹೆಸರನ್ನ ಕಿತ್ತಾಕಬೇಕು. ಯಾರಾದರೂ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ವರ್ಗಾವಣೆ ಆಗಿದ್ರೆ ಈ ಕ್ಷೇತ್ರದಲ್ಲಿ ಅವರ ಹೆಸರನ್ನ ಡಿಲೀಟ್ ಮಾಡಿ ಮತ್ತೊಂದು ಕ್ಷೇತ್ರದಲ್ಲಿ ಅವರ ಹೆಸರನ್ನ ಸೇರಿಸಿ. ಇದನ್ನು ಯಾರಾದರೂ ಯಾಕೆ ವಿರೋಧಿಸ್ತಾರೆ? ಇದನ್ನು ಯಾರೂ ವಿರೋಧಿಸ್ತಿಲ್ಲ. ಇದು ಮೊದಲನೇ ವಿಷಯ. ಪರಿಷ್ಕರಣೆಯನ್ನ ಯಾರೂ ವಿರೋಧಿಸ್ತಿಲ್ಲ. ಪರಿಷ್ಕರಣೆ ಅನ್ನೋದು ಮೊದಲನೇದಾಗಿ ನಡೀತಿಲ್ಲ. ಇನ್ಫ್ಯಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1950 ಮತ್ತು ಎಲೆಕ್ಟ್ರಲ್ ಮತಪಟ್ಟಿ ಪರಿಷ್ಕರಣಾ ನಿಯಮಗಳು 1960ರಲ್ಲೇ ಕಾಲ ಕಾಲಕ್ಕೆ ಪರಿಷ್ಕರಣೆಗಳು ಮಾಡಬೇಕಂತಲೇ ಇದೆ. ಅದರಲ್ಲಿ ಪ್ರಧಾನವಾಗಿ 2 ರೀತಿಯ ಪರಿಷ್ಕರಣೆಗಳು ಮಾಡ್ತಾರೆ. ರಿವಿಷನ್, ಒಂದು ಸಮ್ಮರಿ ರಿವಿಷನ್, ಇನ್ನೊಂದು ಇಂಟೆನ್ಸಿವ್ ರಿವಿಷನ್. ಸಮ್ಮರಿ ರಿವಿಷನ್ ಅಂದರೆ ನಿಮಗೆ ಹಲವರು ಗೊತ್ತಿರ್ಬೋದು, ಹಲವರು ಗೊತ್ತಿಲ್ಲದೆ ಇರ್ಬೋದು. ಫಾರಂ ನಂಬರ್ 6 ಹೊಸದಾಗಿ 18 ವರ್ಷ ತುಂಬಿದಾಗ ನಾನು ತೊಗೊಂಡೋಗ್ಬಿಟ್ಟು ನನಗೆ ಈಗ 18 ವರ್ಷ ತುಂಬಿದೆ, ನಮ್ಮ ಅಪ್ಪ ಅಮ್ಮ ಈ ದೇಶದವರು ಮತದಾರರು, ನನ್ನ ಹೆಸರು ಸೇರಿಸ್ಕೊಂಡಿದ್ದೆ. ಫಾರಂ ನಂಬರ್ 7 ಇಲ್ಲ, ಇವರು ಮತದಾರಲ್ಲ ಅಂತ ಯಾರಾದರೂ ದೂರು ಕೊಟ್ಟರೆ ತಿದ್ದುಪಡಿ ಮಾಡೋಕ್ಕೆ. ಫಾರಂ ನಂಬರ್ 8 ಹೊಸ ಕಾನ್ಸ್ಟಿಟ್ಯೂನ್ಸಿನಲ್ಲಿ ವರ್ಗಾವಣೆ ಆಗೋದಕ್ಕೆ. ಇದನ್ನ ಸಮ್ಮರಿ ರಿವಿಷನ್ ಅಂತಾರೆ. ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಏನು? ಚುನಾವಣಾ ಆಯೋಗವೇ ಪ್ರತಿ ಮನೆಗೆ ಬಂದು ಹಳೆಯ ಪಟ್ಟಿಯನ್ನ ಇಟ್ಕೊಂಡು ಪರಿಷ್ಕರಣೆಯನ್ನು ಪದಕ್ಕೆ ದಯವಿಟ್ಟು ನಾವು ಒಂಚೂರು ಅರ್ಥ ಮಾಡ್ಕೊಳ್ಳೋದು. ರಿವಿಷನ್ ಈಸ್ ನಾಟ್ ಪ್ರಿಪರೇಷನ್. ರಿವಿಷನ್ ಅಂದ್ರೆ ಈಗಾಗಲೇ ಒಂದು ಪಟ್ಟಿ ಇರುತ್ತೆ, ಆ ಪಟ್ಟಿಯ ರೆಫರೆನ್ಸ್ ನಲ್ಲಿ ನೀವು ಅದೇ ಹೆಚ್ಚುವರಿ ಮಾಹಿತಿಯನ್ನ ಕೇಳ್ತೀವಿ. ಉದಾಹರಣೆಗೆ 2023ರ ಶಾಸನಸಭಾ ಚುನಾವಣೆಗೆ ಒಂದು ಪಟ್ಟಿಯನ್ನ ಮಾಡ್ಕೊಂಡ್ವಿ. 2024ರ ಲೋಕಸಭಾ ಚುನಾವಣೆಗೆ ಇಂಟೆನ್ಸಿವ್ ರಿವಿಷನ್ ಮಾಡೋದಾದ್ರೆ BLOಗಳು ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿ ಸ್ವಾಮಿ, 2023ರ ಪಟ್ಟಿನಲ್ಲಿ ಇವರು ನಿಮ್ಮ ಮನೆ ಯಜಮಾನ್ರ, ಇವ್ರು ನಿಮ್ಮ ಮನೆ ಯಜಮಾನ್ತಿನ, ಇವರೆಲ್ಲ ಇದ್ದಾರ, ಇದೇ ಬದಲೇ ವಾಸ ಮಾಡ್ತಿದಾರ, 18 ವರ್ಷ ತುಂಬಿಗೆ ಯಾರಾದರೂ ಸತ್ತೋಗಿದಾರ, 18 ವರ್ಷ ತುಂಬಿದ್ರೆ ಅವರ ಹೆಸರು ನೋಂದಾಯಿಸ್ಕೊತೀವಿ ಅಂತೇಳಿ. ವಿಷಯ ಏನಪ್ಪ ಅಂದರೆ, ಚುನಾವಣಾ ಅಧಿಕಾರಿಗಳೇ ಮನೆಗೆ ಬಂದು ನಮಗೆ ಮತದಾರಕ್ಕೆ ಅರ್ಹರನ್ನ ಗುರುತಿಸಿ ಅವರಿಗೆ ಮತದಾನದ ಹಕ್ಕನ್ನು ಕೊಡ್ತಿದ್ರು. ಇದು ಮೊದಲನೇ ವಿಷಯ. ನಾನು ಫಾರಂ ನಂಬರ್ 6 ಫಿಲಪ್ ಮಾಡಿ ಮತದಾರನ ಹಕ್ಕನ್ನು ಪಡ್ಕೊಳ್ತೀನೋ ಬಿಡ್ತೀನೋ ಅದು ನನ್ನ ಹೊಣೆಗಾರಿಕೆ, ನನ್ನ ಹಕ್ಕದು. ನಾನು ಮಾಡಲಿಲ್ಲ ಮಾತ್ರಕ್ಕೆ ನನ್ನನ್ನು ಬಿಡಬಾರ್ದು. ಇಂಟೆನ್ಸಿವ್ ರಿವಿಷನ್ ಏನು ಮಾಡುತ್ತೆ, ಮನೆಗೆ ಬಂದು 18 ವರ್ಷ ತುಂಬಿರೋರಿಗೆ ಮತದಾರನಿಗೆ ನೋಂದಾವಣೆ ಮಾಡ್ಕೋತಾರೆ. ಹೀಗಾಗಿ ಈ ದೇಶದಲ್ಲಿ ಮತದಾರರನ್ನ ಗುರುತಿಸಿ ನೋಂದಾವಣೆ ಮಾಡಿಕೊಳ್ಳುವ ಕರ್ತವ್ಯ, ಹೊಣೆಗಾರಿಕೆ ಚುನಾವಣಾ ಆಯೋಗದ್ದು, ಮತದಾರರನ್ನ. ಇದು ಮೊದಲನೇ ವಿಷಯ. ಇದು ಆಗ್ತಿತ್ತು, ಸಮ್ಮರಿ ರಿವಿಷನ್ ಆಗ್ತಿತ್ತು, ಇಂಟೆನ್ಸಿವ್ ರಿವಿಷನ್ ಆಗ್ತಿತ್ತು. ಪ್ರತಿ ಚುನಾವಣೆಗಳ ಮುಂಚೆ ಸಮ್ಮರಿ ರಿವಿಷನ್ ಆಗ್ತಿತ್ತು. ಇದನ್ನ ಯಾರು ವಿರೋಧಿಸ್ತಾ ಇಲ್ಲ. ಈ ರಿವಿಷನ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ 3 ಪ್ರಶ್ನೆಗಳನ್ನ ಕೇಳ್ತೀವಿ. 18 ವರ್ಷ ತುಂಬಿದೆಯಾ, ಸತ್ತೋಗಿದಾರ, ಆರ್ಡಿನರಿ ರೆಸಿಡೆಂಟ್ ಆಗಿದ್ದೀರಾ ಇದಾರ, ಅಂದ್ರೆ ಸಾಮಾನ್ಯವಾಗಿ ಇಲ್ಲೇ ನೀವು ವಾಸವನ್ನ ಮುಂದುವರಿಸ್ತಾ ಇದ್ದೀರಾ. ಈ 3 ಪ್ರಶ್ನೆಗಳನ್ನ ಕೇಳ್ತೀವಿ. ನೀನು ಈ ದೇಶದಲ್ಲೇ ಹುಟ್ಟಿದೀಯಾ, ನಿಮ್ಮ ಅಪ್ಪ ಅಮ್ಮ ಈ ದೇಶದಲ್ಲೇ ಹುಟ್ಟಿದಾರ, ನಿಮ್ಮ ಅಜ್ಜ ಅಜ್ಜಿ ಈ ದೇಶದಲ್ಲೇ ಹುಟ್ಟಿದಾರ, ಹುಟ್ಟಿದ್ರೆ ಅದಕ್ಕೆ ಏನಾದ್ರು ಡಾಕ್ಯುಮೆಂಟ್ ಕೊಡು, ನೀನು ಕೊಡೋ ಡಾಕ್ಯುಮೆಂಟ್ ಅಲ್ಲ ನಾನು ಕೇಳೋ ಡಾಕ್ಯುಮೆಂಟ್ ಕೊಡು ಅಂತೇಳಿ ಭಾರತದ ಕಳೆದ 78 ವರ್ಷದ ಇತಿಹಾಸದಲ್ಲಿ, ಸಂವಿಧಾನ ಬಂದ 75 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಯಾರೂ ಕೇಳಲಿಲ್ಲ. ಚುನಾವಣಾ ಆಯೋಗ ಅದನ್ನು ಕೇಳುವುದಕ್ಕೆ ಅಧಿಕಾರವೇ ಇಲ್ಲ. ಅದನ್ನು ಕೇಳುವುದಕ್ಕೆ ಪ್ರಾರಂಭ ಮಾಡಿದ್ದು NRC NPR ಸಂದರ್ಭದಲ್ಲಿ. ಅದರ ವಿರುದ್ಧವೂ ಕೂಡ ದೊಡ್ಡ ಹೋರಾಟ ಬಂತು, ಅದನ್ನು ಕೈಬಿಟ್ಟು. ಸೊ ಹೀಗಾಗಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಇಂಟೆನ್ಸಿವ್ ರಿವಿಷನ್ನು ಅಲ್ಲ, ಸಮ್ಮರಿ ರಿವಿಷನ್ನು ಅಲ್ಲ. ಎರಡನೇದು ಅತ್ಯಂತ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕೊಡುತ್ತೆ.
ಸ್ವಾತಂತ್ರ್ಯಕ್ಕೆ ಮುಂಚೆ ಬ್ರಿಟಿಷರಿದ್ದಾಗ ನಡೆದಂಥ ಬಹುದೊಡ್ಡ ಚುನಾವಣೆ 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಪ್ರಕಾರ 37ರಲ್ಲಿ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಆಸ್ತಿವಂತರು, ಪದವೀಧರರು, ಸಾಕ್ಷರರು, ವೃತ್ತಿಪರರು ಇವ್ರು ಮಾತ್ರ ವೋಟ್ ಹಾಕಬೇಕು. ಅಂದ್ರೆ ಈ ದೇಶದಲ್ಲಿ ನಮ್ಮ ಅಜ್ಜ ಮುತ್ತಜ್ಜನ ಕತೆ ಹೇಳ್ತಿದ್ದೀನಿ ನಾನು. 1935 ವೋಟ್ ಹಾಕಿದವರು ಪದವೀಧರರಾಗಿರ್ಬೇಕು ಅಂದ್ರೆ ನಮ್ಮ ಕುಟುಂಬಗಳಲ್ಲಿ ಯಾರಾದ್ರೂ ವೋಟ್ ಹಾಕಿದಾರ ಯೋಚನೆ ಮಾಡಿ. ಆಸ್ತಿವಂತರಾಗಿರ್ಬೇಕು ಅಂದ್ರೆ 17% ಜನಕ್ಕೆ ಮಾತ್ರ ವೋಟಿನ ಹಕ್ಕು ಬ್ರಿಟಿಷರು ಕೂಡ ಕೊಟ್ಟಿದೆ, ಸ್ಥಿತಿವಂತರಿಗೆ, ಅಕ್ಷರವಂತರಿಗೆ ಮಾತ್ರ. ಅದಕ್ಕೂ ಹಿಂದೆ ಹೋದರೆ ರಾಜ ಮಹಾರಾಜಗಳ ಕಾಲದಲ್ಲಿ ನಾವು ಪ್ರಜೆಗಳು, ನಾವು ನಾಗರಿಕರೇ. ವಿ ವರ್ ನಾಟ್ ರಿಪಬ್ಲಿಕ್, ವಿ ವರ್ ಸಬ್ಜೆಕ್ಟ್ಸ್. ರಾಜ ಭಿಕ್ಷೆಯಿಂದ ನಮ್ಗೇನಾದ್ರೂ ಕೊಟ್ಟರೆ ನಾವು ಅದನ್ನ ತಗೋತಾ ಇದ್ವಿ, ನಮ್ಗೆ ಹಕ್ಕುಗಳಿರಲಿಲ್ಲ. ರಾಜನ ಮಗ ರಾಜ. ಸೊ ರಾಜ ಎಲ್ಲಿ ಹುಟ್ಟಿದ್ದ ಅಂದ್ರೆ ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳ್ತಾರೆ, ರಾಣಿ ಹೋಟೆಲ್ ರಾಜ ಹುಟ್ಟಿದ್ದ. ಅದನ್ನ ಸಾಮ್ರಾಜ್ಯ ಅಂತ ಕರೀತಾರೆ. ಅವನು ಅರ್ಹ ಆಗಿರಲಿ, ಅನರ್ಹ ಆಗಿರಲಿ, ಅಯೋಗ್ಯ ಆಗಿರಲಿ, ಅವಿವೇಕಿ ಆಗಿರಲಿ, ಇರುವ ಒಂದೇ ಅರ್ಹತೆ ಏನು, ಅವನ ಹುಟ್ಟಿನಿಂದ ರಾಜನ ಮಗ ಅಂದ್ರೆ ಅವನ ರಾಜ. ಪ್ರಜಾತಂತ್ರ ಅಂದ್ರೆ ರಾಣಿಯ ಹೊಟ್ಟೆನಲ್ಲಿ ರಾಜ ಹುಟ್ಟೋದಲ್ಲ. ಅಂಬೇಡ್ಕರ್ ಹೇಳೋದು ಮತಪೆಟ್ಟಿಗೆನಲ್ಲಿ ಹುಟ್ಟುತ್ತಾನೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಓಟ್ ಹಾಕಿ ನಮ್ಮನ್ನ ಆಳುವವರನ್ನ ಆಯ್ಕೆ ಆಳುವವರು ಅಲ್ಲ, ರೂಲರ್ಸ್ ಅಲ್ಲ, ಗವರ್ನರ್, ಆಡಳಿತ ನಿಭಾಯಿಸುವವರನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ನಮ್ಮ ಅಧೀನದಲ್ಲಿ ಅವರು ಇರ್ತಾರೆ. ಯಾಕಂದ್ರೆ ಸಂವಿಧಾನದ ಮೊದಲ ವಾಕ್ಯವೇ ಏನಪ್ಪಾ ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ಈ ದೇಶದ ಜನ ಈ ಸಂವಿಧಾನವನ್ನ ಕಟ್ಕೊಂಡಿದ್ದೀವಿ. ಈ ಸಂವಿಧಾನ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳನ್ನ ಸೃಷ್ಟಿ ಮಾಡಿದೆ. ಹೀಗಾಗಿ ಇದರ ಅಸಲು ಮಾಲೀಕರು ನಾವು. 5 ವರ್ಷಕ್ಕೊಂದ್ಸತಿ ಇವ್ರೇನಾದ್ರೂ ಸರಿ ಇಲ್ಲ ಅಂದ್ರೆ ಇವ್ರನ್ನ ಕಿತ್ತೋಗಿ. ಪ್ರಜಾತಂತ್ರದ ಇನ್ನೂ ಬಹುಮುಖ್ಯವಾದಂಥ ವಿಷಯವೇನು? ಅಡಲ್ಟ್ ಸಫ್ರೇಜ್, ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್, ಸಾರ್ವತ್ರಿಕ ವಯಸ್ಕ ಮತದಾನ. 18 ವರ್ಷ ತುಂಬಿದ ಎಲ್ಲರೂ ಕೂಡ, ನೀವು ಬಡವರಾಗಿರ್ರಿ, ಶ್ರೀಮಂತರಾಗಿರ್ರಿ, ಬ್ರಾಹ್ಮಣರಾಗಿರ್ರಿ, ದಲಿತರಾಗಿರ್ರಿ, ಗಂಡಸಾಗಿರ್ರಿ, ಹೆಂಗಸಾಗಿರ್ರಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಏನಾದರೂ ಆಗಿರಿ, ಉತ್ತರ ಭಾರತದವರಾಗಿರಿ, ದಕ್ಷಿಣ ಭಾರತದವರಾಗಿರಿ, ಸಂವಿಧಾನ ತಾರತಮ್ಯ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಓಟಿನ ಹಕ್ಕು ಸಮಾನವಾದದ್ದು. ಓಟಿನ ಹಕ್ಕು ಸಮಾನವಾದಾಗ ಬಡವರಿಗೆ ಸಿಗುವ ಭಾಗ್ಯ ಏನು? ಸಾಮಾನ್ಯವಾಗಿ ಅಂಬೇಡ್ಕರ್ಗೂ ಕೂಡ ಈ ರೀತಿ ಕನಸುಗಳಿತ್ತು. ವಿಷಯ ಏನಪ್ಪಾ ಅಂದ್ರೆ ಈ ದೇಶದ ಬಹುಸಂಖ್ಯಾತ ಜನ ಬಡವರು. ಬಹುಸಂಖ್ಯಾತರಿಗೆ ಓಟಿನ ಹಕ್ಕು ಕೊಟ್ರೆ ಬಡವರ ಪರವಾದಂತ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಪ್ರಜಾತಂತ್ರದಲ್ಲಿ ಮಾತ್ರ ಸಾಧ್ಯ. ಪ್ರಾಕ್ಟಿಕಲಿ ಆಗ್ತಾ ಇದೆಯಾ ಬೇರೆ ಪ್ರಶ್ನೆ. ಕಾರ್ಪೊರೇಟ್ ಡೆಮೋಕ್ರಸಿ ಹೇಗೆ ಖರೀದಿ ಮಾಡಿಬಿಟ್ಟಿದೆ ಡೆಮಾಕ್ರಸಿನ, ಅದ ನಂತರ ಮಾತಾಡೋಣ. ಆದರೆ ತಾತ್ವಿಕವಾಗಿ ಡೆಮಾಕ್ರಸಿಯ ಮೂಲ ಕಲ್ಪನೆಯೇ ಎಲ್ಲಾ ಬಡವರಿಗೂ, ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಯಾವುದೇ ತಾರತಮ್ಯವಿಲ್ಲದೆ ಓಟಿನ ಹಕ್ಕನ್ನು ಕೊಡುತ್ತೆ. ಆ ಓಟಿನ ಹಕ್ಕು ನಮಗೆ ಬೇಕಾದ ಕಾನೂನುಗಳನ್ನು ಮಾಡುವವರನ್ನ ಅಧಿಕಾರಕ್ಕೆ ತರುವುದಕ್ಕೆ ನಮಗೆ ಅಸ್ತ್ರವನ್ನು ಕೊಡುತ್ತೆ, ನಮ್ಮನ್ನ ಎಂಪವರ್ ಮಾಡುತ್ತೆ. ಇದು ಸಂಸದೀಯ ಪ್ರಜಾತಂತ್ರದ ಕೆಲವು ಮೂಲಭೂತ ಸತ್ಯಗಳು. ಇದಕ್ಕೆ ಅತ್ಯಂತ ಅಡಿಪಾಯದಲ್ಲಿರುವುದೇನು? ಎಲ್ಲರಿಗೂ ಸಮಾನವಾದ ಓಟಿನ ಹಕ್ಕು, ತಾರತಮ್ಯವಿಲ್ಲದ ಓಟಿನ ಹಕ್ಕು. ಹಾಗಾದ್ರೆ ಇಲ್ಲಿ ಯಾರು ವೋಟ್ ಮಾಡಬಹುದು? ನಾನು ಆಗ ಹೇಳಿದೆ, ಬ್ರಿಟಿಷರ್ ಕಾಲದಲ್ಲಿ ಸ್ಥಿತಿವಂತರು, ಸಾವರ್ಕರ್ ಅಂತವ್ರಿಗೆ ಈ ದೇಶದಲ್ಲಿ ಬರೀ ಹಿಂದೂಗಳು ಮಾತ್ರ ವೋಟ್ ಇರಬೇಕು ಅಂತಿತ್ತು. ಕಾಂಗ್ರೆಸ್ ಒಳಗಡೆ ಬಾಲ್ ಗಂಗಾಧರ ತಿಲಕ್ ಅಂತವ್ರಿಗೂ ಕೂಡ ಮಹಿಳೆಯರಿಗೆ ಯಾಕೆ ವೋಟ್ ಕೊಡಬೇಕು ಅಂತಿತ್ತು, ಬಡವರಿಗೆ ಯಾಕೆ ವೋಟ್ ಕೊಡಬೇಕು ಅಂತಿತ್ತು. ಆದರೆ ಅಂಬೇಡ್ಕರ್ ನೇತೃತ್ವದಲ್ಲಿ ನಡೆದಂಥ ಸ್ವಾತಂತ್ರ್ಯ ಸಮರದಲ್ಲಿ, ಸಂವಿಧಾನದ ರಚನೆಯಲ್ಲಿ ನಾವು ಎಲ್ಲರಿಗೂ ಕೂಡ ಸಮಾನವಾದಂಥ ರಾಜಕೀಯ ಓಟಿನ ಹಕ್ಕನ್ನು ಕೊಟ್ಟಿದ್ದೀವಿ. ಅದಕ್ಕೆ ಪೂರಕವಾಗಿ ಆರ್ಟಿಕಲ್ 324 ಸಂವಿಧಾನದಲ್ಲೇ ಒಂದು ಚುನಾವಣಾ ಆಯೋಗವನ್ನು ಕೂಡ ನೇಮಕ ಮಾಡುವುದಕ್ಕೆ ನಿರ್ದೇಶನ ಮಾಡುತ್ತೆ. ಈ ಚುನಾವಣಾ ಆಯೋಗ ಏನ್ ಮಾಡುತ್ತೆ? ಚುನಾವಣೆಗಳ ಉಸ್ತುವಾರಿ, ನಿರ್ದೇಶನ ಮತ್ತು ಮಾರ್ಗದರ್ಶನ ಮೂರನ್ನೂ ಮಾಡುತ್ತೆ. ಎಲ್ಲರಿಗೂ ಕೂಡ ಓಟಿನ ಹಕ್ಕನ್ನು ಕೊಡುವುದನ್ನು ಖಾತರಿ ಮಾಡುತ್ತೆ. ಪ್ರಾಸ್ತಾವಿಕವಾಗಿ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು, ಚುನಾವಣಾ ಆಯುಕ್ತರು ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬ ವಿದೇಶಿಯನಿದ್ರು ಕೂಡ ಅವನು ಕಿತ್ತಾಕೋದೇ ನಮ್ಮ ಉದ್ದೇಶ ಅಂತಂದ್ಬಿಟ್ಟು ದೊಡ್ಡದಾಗಿ ಕೊಚ್ಚಿಕೊಂಡಿದ್ದಾರೆ. ಆರ್ಟಿಕಲ್ 324ರಿಂದ 327 ಚುನಾವಣಾ ಆಯೋಗಕ್ಕೆ ಕಿತ್ತಾಕುವುದು ಪ್ರಧಾನ ಕರ್ತವ್ಯ ಅಂತ ಹೇಳೋದಿಲ್ಲ, ಅರ್ಹರಾದ ಎಲ್ಲರನ್ನು ಒಳಗೊಳ್ಳುವುದು ಪ್ರಧಾನ ಕರ್ತವ್ಯ ಅಂತ ಹೇಳಿ. ನಮ್ಮ ಕಾನೂನಿನ ಪ್ರಿನ್ಸಿಪಲ್ ಏನು? 100 ಜನ ಅಪರಾಧಿಗಳು ಬಿಡುಗಡೆಯಾದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ತದೆ. ಆಗತ್ತೆ ಕೆಲವು ಸತಿ, ಎಲ್ಲ ಅಪರಾಧಿಗಳಿಗೂ ಶಿಕ್ಷೆ ಆಗೋದಿಲ್ಲ, ಆದರೆ ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದು. ನಮ್ಮ ಒತ್ತು ಅದರ ಮೇಲೆ ಇರಬೇಕು. ಹಾಗೆ ಚುನಾವಣಾ ಆಯೋಗದ ಒತ್ತು ಯಾವುದ್ರ ಮೇಲೆ ಇರಬೇಕು? ಕೆಲವು ಅನರ್ಹರು ಸೇರಿದ್ರೂ ಪರವಾಗಿಲ್ಲ, ಅರ್ಹ ಮತದಾರರು ಒಬ್ಬರನ್ನು ಕೂಡ ಕೈ ಬಿಡಬಾರ್ದು. ಇದು ಚುನಾವಣಾ ಆಯೋಗಕ್ಕಿರುವಂತಹ ಜವಾಬ್ದಾರಿ.
ಅದರ ಭಾಗವಾಗನೇ 1950ರಲ್ಲಿ ನಾವು ಮೊದಲ ಮತಪಟ್ಟಿಯನ್ನು ಪ್ರಿಪರೇಷನ್ ಆಫ್ ದಿ ವೋಟರ್ ಲಿಸ್ಟ್ ಅನ್ನುವುದು ಫಸ್ಟ್ ನಾವು ಮಾಡಿ 1950ರಲ್ಲಿ. ಅದು ಸಂವಿಧಾನ ಜಾರಿ ಆದ ತಕ್ಷಣ ಬಂತು. ಮೊದಲನೇ ಚುನಾವಣೆಗೆ ಮುಂಚೆನೇ ಬಂತು. ಸುಖಮುಲ್ ಸೇನ್ ಅಂತೇಳಿ ಆಗಿನ ಚುನಾವಣಾ ಆಯುಕ್ತರು, ಆಗ ಚುನಾವಣೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದದ್ದು 1951 ಅಕ್ಟೋಬರಿಂದ 1952 ಫೆಬ್ರವರಿ ತನಕ 66 ಹಂತಗಳಲ್ಲಿ ನಡೀತು. ಗುಡ್ಡಗಾಡು, ರಸ್ತೆ ಇಲ್ಲ, ಇವತ್ತಿನ ಥರ ಫೋನು ಇಲ್ವಲ್ಲ, ರೋಡು ಇರಲಿಲ್ಲ. ಚುನಾವಣಾ ಆಯುಕ್ತರು, ಚುನಾವಣಾ ಆಯೋಗದ ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ, ದೂರ ದೂರಕ್ಕೆ ಹೋಗಿ ಪ್ರತಿಯೊಬ್ಬರನ್ನು ಒಳಗೊಳ್ಳುವ ಪ್ರಯತ್ನ ಮಾಡಿದ್ರು. ಇದು ಎರಡನೇದು ಅತಿ ಮುಖ್ಯವಾದ. ಚುನಾವಣಾ ಆಯೋಗದ ಪ್ರಧಾನ ಕರ್ತವ್ಯ ಅರ್ಹರಾದ ಎಲ್ಲರನ್ನೂ ಒಳಗೊಳ್ಳುವುದು. ಅವರು ದೂರ ಇದ್ದಾರೆ, ಮನೆ ತಲುಪಕ್ಕಾಗಲ್ಲ, ಅನಕ್ಷರಸ್ಥರು ಅನ್ನೋ ಕಾರಣಕ್ಕೆ ತೆಗೆದಾಕೋದಲ್ಲ. 1950ರಲ್ಲಿ ನಾವು ಪ್ರಿಪರೇಷನ್ ಮಾಡಿದ್ವಿ ಮೊದಲನೇ ಲಿಸ್ಟು. ಆ ಲಿಸ್ಟ್ಗೆ ಕಾಲ ಕಾಲಕ್ಕೆ 18 ವರ್ಷ ಸೇರಿಸಿದವ್ರನ್ನ ಕೂಡಿಸ್ತಾ ಬಂದ್ವಿ, ಕಾಲ ಕಾಲಕ್ಕೆ ಸತ್ತವ್ರನ್ನ ತೆಗಿತಾ ಬಂದ್ವಿ, ಆರ್ಡಿನರಿ ರೆಸಿಡೆಂಟ್ ಬದಲಾದರೆ ಬದಲಾಯಿಸ್ತಾ ಬಂದ್ವಿ. ಇಷ್ಟೇ ಮಾಡ್ಕೊಂಡು ಬಂದಾಯ್ತು. ಇದ್ಯಾವುದನ್ನು ನಾವು ವಿರೋಧಿಸ್ತಾ ಇಲ್ಲ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದಲ್ಲ. ಮೊದಲನೇ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಇಂಟೆನ್ಸಿವ್ ರಿವಿಷನ್ನೂ ಅಲ್ಲ, ಸಮರಿ ರಿವಿಷನ್ನೂ ಅಲ್ಲ, ಮೊದಲನೇದಾಗಿ ರಿವಿಷನ್ನೇ ಅಲ್ಲ. ರಿವಿಷನ್ ಅಂದ್ರೇನು? ಹಳೆ ಪಟ್ಟಿಗೆ ಕೂಡೋದು ಕಳೆಯೋದು. ಇವರು ಹೊಸದಾಗೇ ಒಂದು ಪಟ್ಟಿ ಮಾಡ್ತಿದ್ದಾರೆ, ಹೊಸದಾಗೇನೆ ಮತದಾರರ ಪಟ್ಟಿಯನ್ನು ಮಾಡ್ತಿದ್ದಾರೆ. ಈ ಮತದಾರರ ಪಟ್ಟಿಯಲ್ಲಿ ಯಾರಿರಬೇಕು ಯಾರಿರಬಾರದು ಅನ್ನೋದನ್ನ ನಡೀತಿದೆ ಪ್ರಕ್ರಿಯೆಯಲ್ಲಿ. ನೀವು ಪೇಪರ್ಗಳಲ್ಲಿ ನೋಡ್ತಾ ಇದ್ದೀರಿ. ಬಿಹಾರ್ನಲ್ಲಿ SIR ಪ್ರಕ್ರಿಯೆ ಪೂರ್ಣಗೊಂಡಿದೆ. ಅದರ ಬಗ್ಗೆ ಪ್ರಾಯಶಃ ಕ್ಲಿಫ್ಟನ್ ಅವರು ಮಾತಾಡ್ಬೋದು. ಅದಲ್ದಿರ 9 ರಾಜ್ಯಗಳಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIRನ ಮೊದಲನೇ ಹಂತ ಮುಕ್ತಾಯ ಆಗಿದೆ. ಈ SIRನ ಮೊದಲನೇ ಹಂತ ಮುಕ್ತಾಯವಾಗುವ ವೇಳೆಯಲ್ಲಿ ಸುಮಾರು 6,67,00,000 ಜನ ಮತಪಟ್ಟಿಯಿಂದ ಹೊರಗಿಡಲ್ಪಟ್ಟಿದ್ದಾರೆ. ಬರೀ 11 ರಾಜ್ಯಗಳು. ಇದು ಉಳಿದಂತೆ ಎಲ್ಲ ರಾಜ್ಯಗಳಲ್ಲೂ ಮುಗಿದ್ರೆ ಅಂದಾಜು ಕೆಲವು ರಾಜ್ಯಗಳಲ್ಲಿ 10%, ಕೆಲವು ರಾಜ್ಯಗಳಲ್ಲಿ 25%, 10ರಿಂದ 25% ಅಷ್ಟು ಮತದಾರರು ಅನರ್ಹರು ಅಂತ ಘೋಷಣೆ ಮಾಡ್ತಾರೆ. ಈಗಾಗಲೇ ನಮ್ಮ ಕಣ್ಣೆದುರು ಅದು ನಡೀತಾ ಇದೆ. ಹೇಗೆ ನಡೀತಾ ಇದೆ? ಈ SIR 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತ ಮ್ಯಾಪಿಂಗ್ ಮತ್ತು ಮ್ಯಾಚಿಂಗ್ ಅಂತ ಕರೀತಾರೆ. ಕರ್ನಾಟಕದಲ್ಲೂ ಕೂಡ ಅದು ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ನೀವು ನೋಡಿದ್ರೆ, ಅದೇ ಹಿಂದೂ ಪತ್ರಿಕೆಯಲ್ಲಿ ನೋಡಿದ್ರೆ ಅದರದ್ದು ಸ್ಟ್ಯಾಟಿಸ್ಟಿಕ್ಸ್ ಬಂದಿದೆ, ಎಷ್ಟಾಗಿದೆ ಎಷ್ಟಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿ ನನಗಂತೂ ಗಾಬರಿ ಆಯಿತು. 5,60,00,000 ಇರುವಂತಹ ಕರ್ನಾಟಕದಲ್ಲಿ 3,26,00,000 ಜನ ಮಾತ್ರ ಮ್ಯಾಪ್ ಆಗಿದ್ದಾರಂತೆ. ಸುಮಾರು 2,30,00,000 ಜನ ಇನ್ನೂ ಮ್ಯಾಪ್ ಆಗಿದೆ. ಅತಿ ಕಡಿಮೆ ಮ್ಯಾಪಿಂಗ್ ಆಗಿರೋ ರಾಜ್ಯಗಳಲ್ಲಿ ಬೆಂಗಳೂರು, ಅದನ್ನು ಬಿಟ್ಟರೆ ಮಂಗಳೂರು. ಅತಿ ಹೆಚ್ಚು ಮ್ಯಾಪಿಂಗ್ ಆಗಿರೋದು ಚಾಮರಾಜನಗರ, ಕೋಲಾರ. ಇನ್ನು ಮ್ಯಾಪಿಂಗ್ ಮೊದಲನೇ ಅಂತ. ಮ್ಯಾಪಿಂಗ್ ಅಂದರೆ ಏನು ಅಂತ ನಾನು ಹೇಳ್ತೇನೆ. ಅವರ ಪ್ರಕಾರ 2025ರಲ್ಲಿ ನಿಮ್ಮ ಮತಪಟ್ಟಿನಲ್ಲಿ ನಿಮ್ಮ ಹೆಸರಿದ್ದರೆ, ಇದೇ ಹೆಸರು 2002ರ ಮತಪಟ್ಟಿನಲ್ಲೂ ಇತ್ತು ಅಂತಂದರೆ ಅದು ಮ್ಯಾಚ್ ಆದರೆ ನೀವು ಮ್ಯಾಪ್ ಆದ್ರಿ, ಪಾಸ್ ಆದ್ರಿ ಅಂತ. ಯಾಕೆ 2002? ಅವರ ಪ್ರಕಾರ ಕರ್ನಾಟಕದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡಿದ್ದು 2002ರಲ್ಲಂತೆ. ಪ್ರಾಯಶಃ ನಿಮ್ಮ ಮನೆಗಳಿಗೆ ಬಂದಿದ್ದಾರೋ ಬಂದಿಲ್ವೋ ಗೊತ್ತಿಲ್ಲ. ದಕ್ಷಿಣ ಕನ್ನಡದಲ್ಲಿ ಸುಮಾರು ಕಡೆ ಬಂದಿಲ್ಲ. BLOಗಳು ಮನೆಯಲ್ಲಿ ಕೂತ್ಕೊಂಡೇ ಮಾಡಿ ಮುಗಿಸ್ತಿದ್ದಾರೆ ಕೆಲಸ. ಅವರು 2002ರ ಪಟ್ಟಿ ಇಟ್ಕೊಂಡು ಬಂದಾಗ ಅದ್ರ ಟೈಟಲ್ ನೋಡಿ, ವಿಧಾನ ಅಂತ ಇರುತ್ತೆ. ಅಲ್ಲಿ ನಾನು ನಿನ್ನೆ ಅಲಿಪುರ ಅಂತ ಬರುತ್ತೆ ಗೌರಿಬಿದನೂರಲ್ಲಿ, ಅಲ್ಲೋಗಿ ಒಬ್ಬ BLOನವರು ಬಂದು ಕೂತಿದ್ರು. ಅವ್ರು ತೋರಿಸಿದ್ರು. ಅದರಲ್ಲಿ ಇದ್ದದ್ದು ವಿಶೇಷ ಪರಿಷ್ಕರಣೆ, ವಿಶೇಷ ತೀವ್ರ ಪರಿಷ್ಕರಣೆ ಅಲ್ಲ. ಅಲ್ಲಿ ನಡೆದದ್ದು ಸ್ಪೆಷಲ್ ರಿವಿಷನ್ ಆಫ್ ಇಂಟೆನ್ಸಿವ್ ನೇಚರ್. ಯಾರೂ ಬಂದು ಎನ್ಯುಮರೇಷನ್ ಫಾರಂ ಕೊಟ್ಟು ನಿಮ್ಮ ನಾಗರಿಕತ್ವ ಕೊಡಿ ಆ ಥರದ್ದು ಏನೂ ಕೇಳಲಿಲ್ಲ. ಮನೆ ಮನೆಗೆ ಇನ್ನೂ ತೀವ್ರವಾಗಿ ಬಂದು ಮಾಡಿದ್ದನ್ನ ಇನ್ನೂ ತೀವ್ರವಾಗಿ ಮಾಡಿದ್ದಷ್ಟೇ. ಸರಿ, 2002ರಲ್ಲಿ ಪಟ್ಟಿ ಇದೆ, 2025ರಲ್ಲಿ ಪಟ್ಟಿ ಇದೆ. 2025 ನೀವು 2002ರಲ್ಲಿ ವೋಟ್ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಈಗಲೂ ನೀವು ಇದ್ದೀರಾ, 2025ರಲ್ಲಿ ನಿಮ್ಮ ಹೆಸರಿದೆ. ಇವೆರಡು ಹೆಸರುಗಳು ಮ್ಯಾಚ್ ಆಯಿತು ಅಂತಂದರೆ ಅದು ಗ್ರೀನ್ ತೋರಿಸುತ್ತೆ. ಗ್ರೀನ್ ಆದರೆ ಮ್ಯಾಪ್ ಆಯಿತು ಅಂತ, ಮ್ಯಾಪ್ ಆದರೆ ನೀವು ಪಾಸ್ ಆದ್ರಿ. ನೀವಿಲ್ಲ, 2002ರ ನಂತರ ಹುಟ್ಟಿದ್ದೀರಾ ನೀವು, ನಿಮ್ಮ ಹೆಸರಿರೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಆವಾಗ ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಈ ಆಪ್ಷನ್ ಇರಲಿಲ್ಲ. ಈಗ ಎಲ್ಲ ರಾಜ್ಯಗಳಲ್ಲಿ ಆಪ್ಷನ್ ಏನಪ್ಪ ಅಂದರೆ, ನೀವಿಲ್ಲ ಅಂದರೂ ಕೂಡ ನಿಮ್ಮ ಅಪ್ಪ ಅಮ್ಮ ಇದ್ರು ಅಂತ ಇಟ್ಕೊಂಡು ಅವ್ರ ಹೆಸರು 2002ರಲ್ಲಿ ಇದ್ರೂ ಕೂಡ ನೀವು ಮ್ಯಾಚ್ ಆಗ್ತೀರಿ, ಮ್ಯಾಪ್ ಆಗ್ತೀರಿ. ಅಪ್ಪ ಅಮ್ಮನೂ ಇಲ್ಲ ಅಂತ ಇಟ್ಕೊಳ್ರಿ,
ನಿಮ್ಮ ಅಜ್ಜ ಅಜ್ಜಿ ಇದ್ರು ಅಂತ ಇಟ್ಕೊಂಡು, ಈಗ ಫಸ್ಟ್ ಟೈಮ್ ಹೇಳಿದ್ದಾರೆ ಅಜ್ಜ ಅಜ್ಜಿ ಅನ್ನೋ ಪರಿಕಲ್ಪನೆ ಅಧಿಕೃತವಾಗಿ ಸರ್ಕಾರಿ ಕಾನೂನುಗಳಲ್ಲಿ ಇಲ್ಲ. ಅಜ್ಜ ಅಜ್ಜಿಯ ಪ್ರೋಜಿನಿ ಇಲ್ಲ ಅಜ್ಜ ಅಜ್ಜಿ ತೋರಿಸಿದ್ರು. ಮೇಲ್ನೋಟಕ್ಕೆ ಸರಳ ಸುಂದರ ಸಾಮಾಜಿಕ ಅಂತ ಅನ್ಸುತ್ತೆ, ಸರಳ ಸುಂದರ ಸಾಮಾಜಿಕ ನಾಟಕ ಅಂತ ಅನ್ಸುತ್ತೆ. ಆದರೆ ಆಗಿರೋದೇನಪ್ಪ ಅಂತಂದರೆ ಎಲ್ಲ ರಾಜ್ಯಗಳಲ್ಲಿ 8ರಿಂದ 10% ಮ್ಯಾಪಿಂಗ್ ಆಗ್ತಿಲ್ಲ. ಮ್ಯಾಪಿಂಗ್ ಯಾಕೆ ಆಗ್ತಿಲ್ಲ? ಮೊನ್ನೆ ಮಡಿಕೇರಿನಲ್ಲಿ ಇದೇ ಒಂದು ವರ್ಕ್ಶಾಪ್ ಹೋಗಿದ್ದೆ. ಅಲ್ಲಿ ಹಿರಿಯರು ಅವರು ಬಂದು ಹೇಳ್ತಿದ್ದಾರೆ, ಅವ್ರ ಹೆಸರು 2002ರಲ್ಲಿ ಎ ಅಬ್ದುಲ್ಲಾ, 2025ರಲ್ಲಿ ಅಬ್ದುಲ್ಲಾ ಎ. ಮ್ಯಾಚ್ ಆಗಲ್ಲ. ಹೆಣ್ಣುಮಕ್ಕಳು 2002ಕ್ಕೆ ತವ್ರ ಮನೇಲಿ ಒಂದು ಹೆಸರು, ಗಂಡನ ಮನೆಗೆ ಬಂದರೆ ಇನ್ನೊಂದು ಹೆಸರು. ಮ್ಯಾಚ್ ಆಗಲ್ಲ. ಹೆಣ್ಣುಮಕ್ಕಳ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ, ಅದಕ್ಕೆ ಆಮೇಲೆ ಬರ್ತೀನಿ ನಾನು. ಹೆಸರುಗಳು ಮ್ಯಾಚ್ ಆಗೋದಿಲ್ಲ, ಇನಿಷಿಯಲ್ಗಳು ಮ್ಯಾಚ್ ಆಗೋದಿಲ್ಲ. ಪ್ರಾಯಶಃ ನಿಮ್ಮ ಹತ್ರ ಏನಿಲ್ಲ ಅಂದರೂ 3 ಕಾರ್ಡ್ ಇರುತ್ತೆ ಅನ್ಕೋತೀನಿ. ಆಧಾರ್ ಕಾರ್ಡ್ ಇರುತ್ತೆ, ವೋಟರ್ ಕಾರ್ಡ್ ಇರುತ್ತೆ, ಇದ್ರೆ ರೇಷನ್ ಕಾರ್ಡ್ ಇರುತ್ತೆ. ಆ 3 ಕಾರ್ಡ್ಗಳಲ್ಲಿ ನಿಮ್ಮ ಹೆಸರು ಇನಿಷಿಯಲ್ ಒಂದೇ ಥರ ಇದೆಯಾ ಚೆಕ್ ಮಾಡಿಬಿಡು. ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬೊಬ್ಬರ ಹೆಸರು ಒಂದೊಂದು ಥರ ಬರುತ್ತೆ. ನನ್ನ ಹೆಸರು ಶಿವಸುಂದರ್. ನನ್ನ ದುರಾದೃಷ್ಟಕ್ಕೊಬ್ಬ ತೆಲುಗುನವ್ನು ಕೂತಿದ್ದ ಅಂತಂದರೆ ತೆಲುಗಲ್ಲಿ ಶಾ ಇಲ್ಲ, ಸಾ ಶಿವಸುಂದರ್ ಅಂತಲೇ ಬರೀತಾರೆ. ಸುಂದರ್ನ 2 ಥರ ಬರೀಬೋದು, SUNDAR ಬರೀಬೋದು, SUNDER ಅಂತ ಬರೀಬೋದು. ಕ್ಲಿಫ್ಟನ್ ರೊಸಾರಿಯೋ ಸತ್ರು, ಕ್ಲಿಫ್ಟನ್ ರೊಸಾರಿಯೋ 10 ಥರ ಬರೀಬೋದು. ಅಶ್ರಫ್ ಬೇಗ್ನ ಮೊಹಮ್ಮದ್ನ 6 ಥರ ಬರೀಬೋದು. ಮೊಹಮ್ಮದ್ ಡಬಲ್ MED, ಸಿಂಗಲ್ MED, EED, ID. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ಗೋಸ್ಕರನೇ ಮ್ಯಾಚ್ ಆಗದೆ ಇರೋದು ಕೋಟ್ಯಾಂತರ ಉದಾಹರಣೆ ಇದೆ. ನಾನು ಕಾಗದ ಬಗ್ಗೆ ಕತೆ ಹೇಳ್ತಿಲ್ಲ, ನಿಮಗೆ ನಡೀತಿರೋ ಕತೆ ಹೇಳ್ತೀನಿ. ಮ್ಯಾಚ್ ಆಗುತ್ತೆ. ಮ್ಯಾಚ್ ಆದ ಮಾತ್ರಕ್ಕೆ ಸಪೋಸ್ ಮ್ಯಾಚ್ ಆಯಿತು ಅಂತ ಇಟ್ಕೊಂಡ್ರೆ, ವೆಸ್ಟ್ ಬೆಂಗಾಲಲ್ಲಿ ಇನ್ನೊಂದು ಥರ ಕತೆ ಇದೆ, ಉತ್ತರ ಪ್ರದೇಶದಲ್ಲಿ ಬೇರೆ ಕತೆ ಇದೆ. ಉತ್ತರ ಪ್ರದೇಶದಲ್ಲಿ 2.9 ಕೋಟಿ ಜನರು ಮೊದಲನೇ ಸುತ್ತಿನಲ್ಲಿ ಹೊರಗುಳಿಯಲ್ಪಟ್ಟಿದ್ದಾರೆ. ಮ್ಯಾಪ್ ಆಗದೆ ಇರೋ ಜನ ಬೇರೆ ಬೇರೆ ರೀತಿ. ಮೊದಲನೇ ಸತಿ ಅವ್ರೇನು ಮಾಡ್ತಾರೆ, ಈ SIRನಲ್ಲಿ ಈ ಮ್ಯಾಪಿಂಗ್ ಆಗುತ್ತೆ. ಮ್ಯಾಪಿಂಗ್ ಮಾಡುವುದಕ್ಕೂ ಕೂಡ BLOಗಳು, BLO ಅಂತಂದರೆ ಬೂತ್ ಲೆವೆಲ್ ಆಫೀಸರ್, ಅವರುಗಳು ನಿಮ್ಮ ಮನೆಗೆ ಬರಬೇಕು. ಅವ್ರ ಆಫೀಸಲ್ಲಿ ಕೂತ್ಕೊಂಡು ಮಾಡೋದಲ್ಲ, ನಿಮ್ಮ ಮನೆಗೆ ಬರಬೇಕು. ನಿಮ್ಮ ಮನೆಗೆ ಬಂದಿದ್ದಾರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ? ಎಷ್ಟು % ಬಂದಿರ್ಬೋದು? ಯಾರ್ಯಾರು ಮನೆಗೆ ಬಂದಿದ್ದಾರೆ ಕೈ ಎತ್ತಿ ನೋಡು. ಒಬ್ಬರು ಮನೆಗೂ ಬಂದಿಲ್ಲ. 54% ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಹಿಂದೂ ಪತ್ರಿಕೆನಲ್ಲಿ ವರದಿ. ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿರೋದು ಮ್ಯಾಪಿಂಗ್ ಮಾಡ್ದಂಗಲ್ಲ, ಯಾವುದೋ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಕೇಳಿ ಮ್ಯಾಪಿಂಗ್ ಮಾಡಬೇಕು. ಸೊ ಮ್ಯಾಪಿಂಗ್ ಮಾಡೋದು. ಯಾಕೆ ಮ್ಯಾಪಿಂಗ್ ಮಾಡಲ್ಲ ಅಂದರೆ ಇದರಲ್ಲಿ ಇನ್ನೊಂದು ತೊಂದರೆ ಇದೆ. ಈ BLOಗಳು ಯಾರು? ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡೋರು, ನಗರ ಪಾಲಿಕೆನಲ್ಲಿ ಕೆಲಸ ಮಾಡೋವಂಥವ್ರು, ಟೀಚರ್ಸು, ಅಂಗನವಾಡಿ ಟೀಚರ್ಸು. ಅವ್ರ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡಬೇಕು. ಅವ್ರು ಕೆಲಸ ಮಾಡಿ ಮುಗಿದ ಮೇಲೆ 1-2 ಗಂಟೆ ಬಿಡುವು ತಗೊಂಡು ಇದನ್ನು ಮಾಡ್ಕೊಂಡು ಬರಬೇಕು. ಅವ್ರ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಇರುತ್ತೆ. ಒಬ್ಬೊಬ್ಬರಿಗೆ ಕನಿಷ್ಠ 400ರಿಂದ 500 ಮನೆಗಳನ್ನು ಕೊಡ್ತಾರೆ. ಒಂದು ಮನೆಗೆ ಕಡ್ಡಾಯವಾಗಿ ಇವರು 3 ಸತಿ ಭೇಟಿ ಕೊಡಬೇಕು. 3 ಸತಿ ಭೇಟಿ ಕೊಟ್ಟು ಅವರು ಪರಿಶೀಲನೆ ಮಾಡಬೇಕು. ಅದನ್ನು ಅಪ್ಲೋಡ್ ಕೂಡ ಮಾಡಬೇಕು. ಅಪ್ಲೋಡ್ ಮಾಡೋದ್ರಲ್ಲಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಇವತ್ತೊಂದು ಪತ್ರಿಕೆ ಬಂದಿದೆ, ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಇತ್ಯಾದಿಗಳ ಕಡೆ ನೀವು ನೋಡಿರ್ಬೋದು. ರಾಜಸ್ಥಾನದಲ್ಲಿ ಕೀರ್ತಿ ಕುಮಾರ್ ಅಂತ ಒಬ್ಬ BL ವಿಡಿಯೋ ಮಾಡಿದ್ದಾರೆ, ವೈರಲ್ ಆಗಿದೆ, ಪತ್ರಿಕೆಗಳೆಲ್ಲವೂ ಕೂಡ ಬಂದಿದ್ದಾನೆ. ಅಲ್ಲಿ BJP ಒಂದು ಗೆದ್ದಿದ್ದಾನೆ, ಹವಾಮಹಲ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ರಾಜಸ್ಥಾನದಲ್ಲಿ. ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ BJP ಒಂದು ಗೆದ್ದಿದ್ರು ಕೂಡ ಬಹಳ ಥಿನ್ ಮಾರ್ಜಿನಲ್ಲಿ ಗೆದ್ದಿದ್ದಾನೆ, ಅಂತರ ಕಡಿಮೆ. ಹೀಗಾಗಿ ಎಲ್ಲೆಲ್ಲಿ BLOಗಳು ಹೋಗ್ತಾರೋ, ನೀವು ಮುಸ್ಲಿಮರನ್ನ ಸಾಧ್ಯವಾದಷ್ಟು ಹೊರಗಿಡಿ, ಅವ್ರಿಗೆ ತಿರಸ್ಕರಿಸಿ, ಅವ್ರು ಕೊಡೋ ಡಾಕ್ಯುಮೆಂಟ್ ತಿರಸ್ಕರಿಸಿ, ಒಪ್ಪಬೇಡಿ ಅಂತೇಳಿ ಸಿಕ್ಕಾಪಟ್ಟೆ ಒತ್ತಡ ಹಾಕಿದ್ದಾರೆ. ಆತ ವಿಡಿಯೋ ಮಾಡಿ ನಾನು ಸತ್ತೋಗ್ತೀನಿ, ಹಿಂಗೆ ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದರು. TMCನಲ್ಲಿ 9ನೇ BLO ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದೆ. ಕೇರಳದಲ್ಲಿ 12 ಜನ BLOಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಒತ್ತಡ ಸಹಿಸ್ಕೊಳಕ್ಕಾಗ್ತಾ ಇದೆ. ಒತ್ತಡ ಯಾಕೆ ಅಂತ ಒಂದು ಪ್ರಶ್ನೆ ಬೇಕಲ್ಲ. ಏನು ಅಂತ ಅರ್ಜೆಂಟ್ ಏನಿದೆ? ಕೊನೆಗೆ ಹೇಳ್ತೀನಿ, ಅರ್ಜೆಂಟ್ ಯಾಕಿದೆ, ಯಾಕೆ ಮಾಡಿ ಮುಗಿಸ್ತಿದ್ದಾರೆ ಅವರು ಅಂತೇಳಿ. ಸೊ BLOಗಳು ಮನೆಗೆ ಬರಬೇಕು, ಮನೆಗೆ ಬರೋಕ್ಕಾಗೋದಿಲ್ಲ. ಬಂದೇನು ಮಾಡಬೇಕು ಅವರು? ಈ ಮ್ಯಾಪಿಂಗು ಆದಮೇಲೆ ನಿಮಗೊಂದು ಎನ್ಯೂಮರೇಷನ್ ಫಾರಂ ಕೊಡಬೇಕು. ಆ ಎನ್ಯೂಮರೇಷನ್ ಫಾರಂ ಕೊಡುವಂಥದ್ದು ಇದುವರ ತನಕ ನಮ್ಮ ಎಲೆಕ್ಟ್ರಲ್ ಚುನಾವಣಾ ಆಯೋಗದ ಪ್ರಕ್ರಿಯೆಗಳಲ್ಲಿ ಇರಲಿಲ್ಲ. ನಿಮಗೆ ಎನ್ಯೂಮರೇಷನ್ ಫಾರಂ ಕೊಡ್ತಾರೆ, ಅದರಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ.
ಆ ಪ್ರಶ್ನೆಗಳು ಮತ್ತು ಅವರು ಕೇಳುವ ಡಾಕ್ಯುಮೆಂಟ್ಗಳನ್ನು ನೀವು 1 ತಿಂಗಳೊಳಗೆ ಭರ್ತಿ ಮಾಡಿ ತಗೊಂಡೋಗಿ ಕಚೇರಿಗೆ ಸಲ್ಲಿಸಬೇಕು. 1 ತಿಂಗಳೊಳಗಡೆ ನೀವು ಅದನ್ನು ಸಲ್ಲಿಸಲಿಲ್ಲ ಅಂತಂದರೆ ನೀವು ಅನರ್ಹರಾಗ್ತೀರಿ. ಅದಕ್ಕೆ ಮುಂಚೆ ಈ ಮ್ಯಾಪಿಂಗು ಮತ್ತು ಮ್ಯಾಚಿಂಗ್ನ ಪ್ರಕ್ರಿಯೆಯಲ್ಲಿ ಮನೆಗೆ ಬಂದಾಗ ಏನು ಮಾಡಬೇಕು? ಈಗ ನಾವು ನೋಡ್ತಿದ್ದೀವಲ್ಲ, 6,90,00,000 ಜನ ಹೊರಗುಳಿದ್ರು, ಅದರಲ್ಲಿ 8ರಿಂದ 10% ಜನ ಮ್ಯಾಪಿಂಗ್ ಆಗಿಲ್ಲ. ಉಳಿದವ್ರದ್ದು ಏನು ಕತೆ? ಉಳಿದವ್ರಿಗೆ 4 ವಿಧಗಳನ್ನು ಮಾಡ್ತಾರೆ. ಚುನಾವಣಾ ಆಯೋಗದ ಭಾಷೆನಲ್ಲಿ 4 ASDD ಅಂತ ಕರೀತಾರೆ. ಎ ಅಂದರೆ ಆಬ್ಸೆಂಟು, ಎಸ್ ಅಂದರೆ ಪರ್ಮನೆಂಟ್ಲಿ ಶಿಫ್ಟೆಡ್, ಡಿ ಅಂದರೆ ಡೆಡ್ಡು, 4ನೇ ಡಿ ಅಂದರೆ ಡೂಪ್ಲಿಕೇಟ್. ಈಗ ಆಬ್ಸೆಂಟು ಪರ್ಮನೆಂಟ್ ಶಿಫ್ಟು ನಿಮಗೆ ಗೊತ್ತೇ ಆಗಲ್ಲ. ಈಗ ನಿಮ್ಮ ಮಂಗಳೂರಿನಲ್ಲಿ ಇವತ್ತು ಬೆಳಗ್ಗೆ ಟೀ ಕುಡಿಯೋಕ್ಕೆ ಹೋಗಿದ್ದೆ, ಆ ಇಡೀ ಹೋಟ್ಲು ತುಂಬ ಇದ್ದಂಥವ್ರು ಉತ್ತರ ಪ್ರದೇಶದ. ಅಲ್ಲಿಂದ ವಲಸೆ ಕಾರ್ಮಿಕರು ಬರ್ತಾರೆ, 1 ವರ್ಷದ ತನಕ, ವರ್ಷದಾದ್ಮೇಲೆ ಮನೆಗೆ ಹೋಗ್ತಾರೆ. ಅವ್ರು ಬರೋದೇ ಇಲ್ಲ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಡಿಲೀಟ್ ಮಾಡುವುದಕ್ಕೆ ಮುಂಚೆ ಎಲೆಕ್ಟ್ರಲ್ ಲಿಸ್ಟ್ ಪರಿಷ್ಕರಣಾ ನಿಯಮ ಆರ್ಟಿಕಲ್ ಸೆಕ್ಷನ್ 22ರ ಪ್ರಕಾರ ಯಾರಿಗೆ ಪರ್ಮನೆಂಟ್ ಶಿಫ್ಟ್ ಅಂತ ಅಂದ್ಬಿಟ್ಟು ಇವರು ನೋಂದಾವಣೆ ಮಾಡ್ಕೋತಾರೆ, ಅವ್ರಿಗೆ ನೀವು ನೋಟಿಸ್ ಕೊಡಬೇಕು. ERO, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ERO ನೋಟಿಸ್ ಕೊಡಬೇಕು. ಶಿಫ್ಟ್ ಆಗಿದೀನಾ ಇಲ್ವಾ ಅಂತ ಅವನ ಅಭಿಪ್ರಾಯ ಪಡ್ಕೊಳ್ಬೇಕು. ಅದಾದ ನಂತರ ನೀವು ತೀರ್ಮಾನಕ್ಕೆ ಬರಬೇಕು. ಇವರು ಅದನ್ನೇನೂ ಮಾಡಿರೋದಿಲ್ಲ. ಒಬ್ಬ BLO ಸೀದಾ ಬರ್ತಾರೆ, ಬಂದ ತಕ್ಷಣ ನಾವು ಶಿಫ್ಟೆಡ್, ಪರ್ಮನೆಂಟ್ಲಿ ಶಿಫ್ಟೆಡ್. ಎಷ್ಟು ಜನ ಪರ್ಮನೆಂಟ್ಲಿ ಶಿಫ್ಟೆಡ್? ಬಿಹಾರದಲ್ಲಿ SIR ಮುಗಿದಿದೆ, 65 ಲಕ್ಷ ಜನ ಸಂಪೂರ್ಣವಾಗಿ ಹೊರಗಿಟ್ಟಿದ್ದಾರೆ. 65 ಲಕ್ಷದಲ್ಲಿ 32 ಲಕ್ಷ ಜನ ಪರ್ಮನೆಂಟ್ಲಿ ಶಿಫ್ಟೆಡ್, 22 ಲಕ್ಷ ಜನ ಡೆಡ್. ಡೆಡ್ಗಳದೊಂದು ಕತೆ ಇದೆ. ನೆನ್ನೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅಳಿಯ ಅಭಿಷೇಕ್ ಬ್ಯಾನರ್ಜಿ ನಮ್ಮ ಹೆಸರು, ಅವನು ಚುನಾವಣಾ ರ್ಯಾಲಿನಲ್ಲಿ ಒಂದು 10 ಜನರನ್ನ ವೇದಿಕೆ ಮೇಲೆ ಕರ್ಕೊಂಡ್ಬಂದು, ನೋಡಿ ಸ್ವಾಮಿ ಇವರೆಲ್ಲ ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಜನರು ಇವರೆಲ್ಲ ಸತ್ತೋಗಿದ್ದಾರೆ, ಭೂತಗಳು ಬಂದಿದ್ದಾವೆ. ಇವ್ರು ಹೋಗಿ ಚೆಕ್ಕೇ ಮಾಡಿರೋದಿಲ್ಲ. ತಮಗೆ ಇಷ್ಟ ಬಂದಂತೆ ಅಥವಾ ತಮಗಿರುವ ನಿರ್ದೇಶನದ ತಕ್ಕಂತೆ ಡೆಡ್ ಅಂಡ್ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಕಾನೂನು ಬಾಹಿರವಾಗಿ ಅದನ್ನು ಲಿಸ್ಟ್ ಮಾಡ್ತಾರೆ. ಇದು ಮೊದಲನೇ ಹಂತದಲ್ಲೇ ಈ ರೀತಿ ನೀವು ಎನ್ಯೂಮರೇಷನ್ ಫಾರಂ ಕೊಡುವುದಕ್ಕೆ ಮುಂಚೆ ಮ್ಯಾಪಿಂಗ್ ಆಗಿಲ್ಲ ಅಂತೇಳಿ ಪರ್ಮನೆಂಟ್ಲಿ ಶಿಫ್ಟೆಡ್ ಡೆಡ್ಡು ಅಂತ ಅಂದ್ಬಿಟ್ಟು ಹೇಳಿ ಇಷ್ಟು ಜನ ಹೊರಗಿಡ್ತಾರೆ. ಇನ್ನು 1 ತಿಂಗಳ ಒಳಗಡೆ ನೀವು ಹೋಗ್ಬಿಟ್ಟು ಎನ್ಯೂಮರೇಷನ್ ಫಾರಮು ಡಾಕ್ಯುಮೆಂಟು ಕೊಡ್ತೀರಿ. ಇದೇನಪ್ಪ ಅಂತಂದ್ರೆ, ಅಥವಾ ನಾನು ಸತ್ತಿಲ್ಲ ಅಂತ ನೀವು ಹೇಳಿದಾಗಲೂ ಕೂಡ, ಹೌದಾ ನೀನು ಸತ್ತಿಲ್ಲ ಅಂತ ಬದುಕಿದೀಯ ಅಂತ ಬರ್ಕೊಳ್ಳೋದಿಲ್ಲ. ಹೊಸದಾಗಿ ನೀವು ಫಾರಂ ನಂಬರ್ 6 ಕೊಡಬೇಕು. ಫಾರಂ ನಂಬರ್ 6 ಅಂದರೆ ಹೊಸದಾಗಿ ನೀವು ನಿಮ್ಮನ್ನು ನೀವು ಚುನಾವಣಾ ಮತದಾರರಾಗಿ ನೋಂದಾಯಿಸಿ. ಈಗ ಇವ್ರುಗಳಿಗೆ ಉಳ್ಕೊಳ್ಳೋದೇನು? ಮ್ಯಾಪ್ ಆಗದೆ ಇರೋರು, ಮ್ಯಾಚ್ ಆಗದೆ ಇರೋರು, ASDD ಅಂತ ವರ್ಗೀಕರಿಸಲ್ಪಟ್ಟವರು. ಈಗ ಉದಾಹರಣೆಗೆ ಉತ್ತರ ಭಾರತದಲ್ಲಿ ಈ 12 ರಾಜ್ಯಗಳಲ್ಲಿ ತಮಿಳುನಾಡಿನ 98 ಲಕ್ಷ, ಕೇರಳದ 24 ಲಕ್ಷ, ರಾಜಸ್ಥಾನದ 34 ಲಕ್ಷ, ಪಶ್ಚಿಮ ಬಂಗಾಳದ 34 ಲಕ್ಷ, ಉತ್ತರ ಪ್ರದೇಶದ 3 ಕೋಟಿ ಜನ, ಇವರೆಲ್ಲ ಹೊರಗುಳಿದಿದ್ದಾರೆ. ಇವ್ರು ಉಳಿದಿರೋ ದಾರಿ ಏನು? ಇದು ತುಂಬ ಮುಖ್ಯವಾದದ್ದು. ಇದನ್ನು ಸ್ವಲ್ಪ ಗಮನ ಕೊಟ್ಟಕ್ಕೆ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ನಾವು ಸತ್ತಿದೀವ ಶಿಫ್ಟ್ ಮಾಡಿದೀವ ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರುತ್ತೆ. ನಾವು ಸತ್ತಿದೀವ ಶಿಫ್ಟ್ ಆಗಿದೀವ ಅವ್ರು ತೀರ್ಮಾನ ಮಾಡಿರ್ತಾರೆ. ನಾವು ಸತ್ತಿಲ್ಲ ಬದುಕಿದೀವಿ ಶಿಫ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ಳೋದಿಲ್ಲ. ಫಾರ್ಮ್ ನಂಬರ್ 6 ಫಿಲಪ್ ಮಾಡಬೇಕು. ಈ ಸತಿ ನೀವು ಫಾರ್ಮ್ ನಂಬರ್ 6 ಫಿಲಪ್ ಮಾಡಿದ್ರೆ ಒಪ್ಕೊಳ್ಳೋದಿಲ್ಲ. ಈಗೇನು ಮಾಡಿದ್ದಾರೆ ಅವರು? SIR ಅಂದರೆ ಸಾರದಲ್ಲಿ ಇದು ಮೊದಲನೇದು. ಎನ್ಯೂಮರೇಷನ್ ಫಾರಮ್ನ ನಿಮಗೆ ವರ್ಗಾವಣೆ ಮಾಡಿದ್ದಾರೆ ಜವಾಬ್ದಾರಿಯನ್ನು. 1 ತಿಂಗಳ ಒಳಗಡೆ ನೀವು ಫಾರಮ್ನ ವಾಪಸ್ ಸಲ್ಲಿಸಲಿಲ್ಲ ಅಂತಂದರೆ ನೀವು ಅನರ್ಹರು. ಅಂದರೆ ನಿಮ್ಮ ಮತದಾರತ್ವವನ್ನು ಖಾತ್ರಿಪಡಿಸ್ಕೊಳ್ಳೋ ಜವಾಬ್ದಾರಿ ಇದುವರೆ ತನಕ ಸರ್ಕಾರಕ್ಕಿತ್ತು, ಈಗ ನಿಮ್ಮ ಮೇಲೆ ವರ್ಗಾವಣೆ ಮಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೆ, ನಿಮ್ಮ ಅಜ್ಞಾನದ ಕಾರಣಕ್ಕೆ, ನಿಮಗೆ ಗೊತ್ತೇ ಇರೋದಿಲ್ಲ, ಈ ದೇಶ ಅನಕ್ಷರಸ್ಥರ ದೇಶ, ವಲಸೆ ಕಾರ್ಮಿಕರ ದೇಶ, ಇವರು ಅರಿವಿಗೆ ಬರೋದು ಬಹಳ ಕಷ್ಟ, ಅದೇ ನೆಪ ಇಟ್ಕೊಂಡು ನಿಮ್ಮನ್ನು ಹೊರಗಾಕ್ತಾರೆ. ಇದು ಮೊದಲನೇದು. ಎರಡನೇದು, ನೀವು ಬಂದು ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾರೆ. ಆಕ್ಷೇಪಣೆ ಸಲ್ಲಿಸಾದ್ಮೇಲೆ ಅವರು ನಿಮಗೆ ಕೆಲವು ಡಾಕ್ಯುಮೆಂಟ್ಗಳನ್ನ ಹೇಳ್ತಾರೆ. ಆ ಡಾಕ್ಯುಮೆಂಟ್ಗಳಲ್ಲಿ 13 ಡಾಕ್ಯುಮೆಂಟ್ಗಳನ್ನು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಒಂದನ್ನು ನೀವು ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಥರ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಈಗಾಗಲೇ ವೋಟ್ ಮಾಡ್ತಿರೋರು ಮತ್ತೊಮ್ಮೆ ತಮ್ಮ ಮತದಾರತ್ವವನ್ನು ಸಾಬೀತು ಮಾಡ್ಕೊಳ್ಳೋದು ಇದುವರೆಗೂ ಇರಲಿ. ಅದಕ್ಕೆ ಅವರು ಕೊಡ್ತಿರೋ ತರ್ಕ, ಸುಪ್ರೀಂ ಕೋರ್ಟಲ್ಲಿ ಮೊನ್ನೆ ನಿರಂತರವಾಗಿ ಅವರು ಕೊಡ್ತಿರೋ ತರ್ಕ ಏನು? ಸಂವಿಧಾನದಲ್ಲಿರುವ ಆರ್ಟಿಕಲ್ 326 ಈ ದೇಶದ ಮತದಾರರು ಯಾರು ಅಂತ ಕೇಳಿದಾಗ ಪ್ರಶ್ನೆಗೆ, ಈ ದೇಶದ 18 ವರ್ಷ ತುಂಬಿದ ಎಲ್ಲ ನಾಗರಿಕರಿಗೂ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಹೇಳಿ
ಇದು ಕಾನೂನು, ಪ್ಲೇನ್ ಲಾ. ಇದನ್ನು ಎರಡು ಥರ ಓದುವುದು. ಜವಾಬ್ದಾರಿಯಿಂದ ಓದಿದ್ರೆ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ನಾವು ನಾಗರಿಕತ್ವ ಕೊಡಬೇಕು ಅಂತ ಅಂದ್ಬಿಟ್ಟು ನೀವು ಸಕ್ರಿಯವಾಗಿ ಕೊಡೋದಕ್ಕೆ ಹೋಗ್ಬೋದು. ಇನ್ನೊಂದು ಥರ ಓದ್ಬೋದು, ನಾಗರಿಕರಲ್ಲದವ್ರಿಗೆ ಕೊಡಬಾರ್ದು ಅಂತಿದೆ ಅಂತೇಳಿ ಯಾವ ಥರ ನಾವು ಕೊಡಬಾರ್ದು ಅಂತಲೂ ನೋಡ್ಬೋದು. ಮೋದಿ ಸರ್ಕಾರ ಎರಡನೇ ಥರ ಪ್ರಯತ್ನಿಸ್ತಾರೆ. ಅದನ್ನು ಮುಂದಿಟ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ, ನಾವು ನಾಗರಿಕತ್ವ ಪರಿಶೀಲನೆಯನ್ನೇ ಮಾಡ್ತೀವಿ, ಪ್ರಶ್ನೆಗಳನ್ನು ಕೇಳ್ತೀವಿ. ಯಾಕಂದರೆ ಈ ದೇಶದ ನಾಗರಿಕರಿಗೆ ಮಾತ್ರ ಚುನಾವಣೆಯಲ್ಲಿ ವೋಟ್ ಹಾಕುವ ಹಕ್ಕಿದೆ, ಉಳಿದವರಿಗೆ ನಾವು ವೋಟಿನ ಹಕ್ಕು ಕೊಡುವುದಕ್ಕೆ ಬರುವುದಿಲ್ಲ, ಇದು ಸಂವಿಧಾನ ನಮ್ಮ ಮೇಲೆ ಕೊಟ್ಟಿರುವ ಜವಾಬ್ದಾರಿ ಅಂತ ಹೇಳ್ತಾರೆ. ಈ ದೇಶದಲ್ಲಿ 18 ಲೋಕಸಭಾ ಚುನಾವಣೆಗಳಾಗಿದೆ, ಕರ್ನಾಟಕದಲ್ಲಿ 16 ಶಾಸನಸಭಾ ಚುನಾವಣೆಗಳಾಗಿದ್ದಾವೆ. ನಾವೆಲ್ಲ ವೋಟ್ ಹಾಕಿದ್ದೀವಲ್ಲ. ಈಗ ಇದ್ದಕ್ಕಿದ್ದಂಗೆ ನೀವು ನಿಮ್ಮ ಸಾಬೀತು ಮಾಡ್ಕೊಳ್ಳಿ, ನೀವು ಅನರ್ಹ ಮತದಾರರು ಅಂತಂದರೆ ನಾವು ವೋಟ್ ಹಾಕಿದ ಗೆಲ್ಲಿಸಿದ ಈ 18 ಸರ್ಕಾರಗಳು ಅನರ್ಹ ಸರ್ಕಾರಗಳೇ ಆಗ್ಬಿಟ್ವಲ್ಲ. ಅವಾಗ ಈ 18 ಸರ್ಕಾರಗಳು ಅನರ್ಹ, ಈ ಪಕ್ಷಗಳ ಅನರ್ಹ, ಮೋದಿ ಅನರ್ಹ, ನಾಲಾಯಕ್. ಈ ತರ್ಕವನ್ನು ಸುಪ್ರೀಂ ಕೋರ್ಟ್ ಒಪ್ತಿಲ್ಲ. ಇದಕ್ಕೆ ಮುಂದೆ ಬರ್ತೀನಿ ನಾಗರಿಕತ್ವ ಅಂತ. ಉಳಿದವ್ರಿಗೆ ಅವರು ಏನು ಮಾಡ್ತಾರೆ, 2 ಭಾಗಗಳಾಗಿ ವಿಂಗಡಿಸ್ತಾರೆ ಭಾರತದ ನಾಗರಿಕತ್ವ. 2002ರ ಮತಪಟ್ಟಿನಲ್ಲಿ ಮ್ಯಾಚ್ ಆದವರು 2002ರ ಮತಪಟ್ಟಿಗೆ ಮ್ಯಾಚ್ ಆಗದೇ ಇದೆ. ಇಡೀ ದೇಶದ ಜನತೆಯನ್ನು ತಾರತಮ್ಯ ಮಾಡಿದ್ರು ಆರ್ಟಿಕಲ್ 14-15ಕ್ಕೆ ತದ್ವಿರುದ್ಧವಾಗಿ. ಮತಪಟ್ಟಿನಲ್ಲಿ ಹೆಸರಿಲ್ಲದೆ ಇರೋರನ್ನ ಮತ್ತೆ 3 ವಿಂಗಡಣೆ ಮಾಡ್ತಾರೆ. ಇದೊಂಚೂರು ಗಮನ ಕೊಟ್ಟು ಕೇಳಬೇಕು. ಅದರಲ್ಲಿ ಮೊದಲನೇ ವರ್ಗ 1987ರ ಜೂನ್ 3ಕ್ಕೆ ಹುಟ್ಟಿದ ವರ್ಗ ಒಂದು. 1987ರ ಜೂನ್ 3ಕ್ಕೆ ಮುಂಚೆ ಹುಟ್ಟಿದವರು ಅಂದರೆ 40 ವರ್ಷಕ್ಕೆ ಮೇಲ್ಪಟ್ಟರು. ಯಾರ್ಯಾರಿದ್ದೀರಾ ಇಲ್ಲಿ ಕೈ ಎತ್ತಿ? 40 ವರ್ಷಕ್ಕೆ ಮೇಲ್ಪಟ್ಟವರು ಒಂದು 25% ಆಫ್ ದಿ ಹೌಸ್. 40 ವರ್ಷ ಮೇಲ್ಪಟ್ಟ ನಾವೆಲ್ಲರೂ ಕೂಡ ನಾವು ಈ ದೇಶದಲ್ಲೇ ಹುಟ್ಟಿದ್ದೀವಿ ಅಂತೇಳಿ ಸರ್ಕಾರಕ್ಕೆ ತೃಪ್ತಿ ಕೊಡುವಂತಹ ಒಂದು ಡಾಕ್ಯುಮೆಂಟ್ ಕೊಡಬೇಕು. ಆ ಡಾಕ್ಯುಮೆಂಟ್ ಯಾವ್ಯಾವುದು ಅಂತ ಆಮೇಲೆ ಹೇಳ್ತೀನಿ. 1987ರಿಂದ 2004ರ ನಡುವೆ ಹುಟ್ಟಿದವರು, ಅಂದರೆ 18ರಿಂದ 40 ವರ್ಷದ ನಡುವೆ ಇರೋರು ಯಾರ್ಯಾರಿದ್ದೀರ ಕೈ ಎತ್ತಿಲ್ಲಿ? 18 ವರ್ಷದಿಂದ 40 ವರ್ಷದ ನಡುವೆ ಇರೋರು. ಗುಡ್. ಸಾಮಾನ್ಯವಾಗಿ ನಾನು ಹೋಗ್ತಿರೋ ಸಭೆಗಳಲ್ಲಿ ಬರೀ 10% ಇರುತ್ತೆ. ನೀವು ನಿಮ್ಮ ಸಮಸ್ಯೆ ಏನಪ್ಪ ಅಂದರೆ, ನೀವು ಈ ದೇಶದಲ್ಲೇ ಹುಟ್ಟಿದ್ದೀರಾ ಅಂತ ಒಂದು ಡಾಕ್ಯುಮೆಂಟ್ ಕೊಡಬೇಕು. ನಿಮ್ಮ ಅಪ್ಪ ಅಮ್ಮಂದರಲ್ಲಿ ಒಬ್ಬರು ಈ ದೇಶದಲ್ಲೇ ಹುಟ್ಟಿದ್ದಾರೆ ಮತ್ತು ಆ ಅಪ್ಪ ಅಮ್ಮಂಗೆ ನೀವು ಹುಟ್ಟಿದ್ದೀರಾ ಅಂತ 3 ಡಾಕ್ಯುಮೆಂಟ್ ಕೊಡಬೇಕು. ಕಷ್ಟ ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ, ಡಾಕ್ಯುಮೆಂಟ್ಗಳು ಏನೇನು ಕಷ್ಟ ಕೊಡುತ್ತೆ ಅಂತ. 4ನೇದು 2004ರ ನಂತರ ಹುಟ್ಟಿದವರು ಯಾರಾದರೂ ಇದ್ದೀರಾ ಹಾಲಲ್ಲಿ? 2004ರ ನಂತರ ಹುಟ್ಟಿದವರು, ಈಗ 18 ವರ್ಷದ ಆಸುಪಾಸಿನಲ್ಲಿರೋರು. ಎಸ್ ಮೇಡಮ್, ಹೌದಾ? ನಿಮಗೊಂಚೂರು ಕಷ್ಟ ಇದೆ. ನಿಮ್ಮ ಕಷ್ಟ ಏನಪ್ಪ ಅಂತಂದರೆ, ನೀವು ಈ ದೇಶದಲ್ಲೇ ಹುಟ್ಟಿರಬೇಕು, ನಿಮ್ಮ ಅಪ್ಪ ಅಮ್ಮ ಇಬ್ಬರು ಈ ದೇಶದಲ್ಲೇ ಹುಟ್ಟಿರಬೇಕು, ನೀವು ಆ ಅಪ್ಪ ಅಮ್ಮನ ಮಗನೋ ಮಗಳೋ ಅಂತಂದ್ಬಿಟ್ಟು ಸಾಬೀತು ಮಾಡಿ. ಇದನ್ನು ಸಾಬೀತು ಮಾಡೋದಕ್ಕೆ ಕಳೆದ 75 ವರ್ಷದಲ್ಲಿ ಈ ಸರ್ಕಾರ ನಮಗೆ ಕೊಟ್ಟಿರುವ ದಾಖಲೆಗಳೇನು? ನಮ್ಮ ಹತ್ತಿರ ಸುಲಭವಾಗಿ ಸಿಗುವ ದಾಖಲೆಗಳೇವೆ? ರೇಷನ್ ಕಾರ್ಡು, ನೀವೇ ಕೊಟ್ಟಿರೋ ರೇಷನ್ ಕಾರ್ಡ್, ನೀವೇ ಕೊಟ್ಟಿರೋ ವೋಟರ್ ಕಾರ್ಡ್, ನೀವೇ ಕೊಟ್ಟಿರೋ ಆಧಾರ್ ಕಾರ್ಡ್. ಇವು 3ಅನ್ನೂ ಒಪ್ಪೋದಿಲ್ಲ ಅಂದರೂ ಆಧಾರ್ ಕಾರ್ಡ್ ವಿಚಾರ ಸ್ವಲ್ಪ ಸಂಕೀರ್ಣವಾಗಿದೆ, ನಾನು ಅದಕ್ಕೆ ಆಮೇಲೆ ಬರ್ತೀನಿ. ಪ್ರಾರಂಭದಲ್ಲಿ ಒಪ್ಪಲ್ಲ. ಅವರೇನು ಹೇಳಿದ್ದಾರೆ, 13 ಡಾಕ್ಯುಮೆಂಟ್ಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ಅದನ್ನು ಪರಿಶೀಲನೆ ಮಾಡಿ. ಈ 13 ಡಾಕ್ಯುಮೆಂಟ್ಗಳು ಕೊಡಬೇಕಂತಲ್ಲ, 13 ಡಾಕ್ಯುಮೆಂಟ್ಗಳಲ್ಲಿ ಒಂದು ಡಾಕ್ಯುಮೆಂಟ್ ಕೊಡಬೇಕು. ಮೊದಲನೇದು, ಕೇಂದ್ರ ಸರ್ಕಾರದ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿರೋ ಕಂಪನಿಗಳು ನಿಮಗೆ ಕೊಟ್ಟಿರುವಂಥ ಪೆನ್ಷನ್ನು ಅಥವಾ ಎಂಪ್ಲಾಯಿ ಅಂತ ಕೊಟ್ಟಿರೋ ಒಂದು ಕಾರ್ಡು. ಎಷ್ಟು ಜನ ಕೆಲಸ ಮಾಡ್ತಿರ್ತೀವಿ ಭಾರತದಲ್ಲಿ? 1.2% ಅಷ್ಟೇ, 150 ಕೊಟ್ಟಿದ್ದಾರೆ. ನಾನು ನಿಮಗೆ ಕೇಳೋದಿಲ್ಲ. ಅಥವಾ ಕೇಂದ್ರ ಸರ್ಕಾರದ ಉದ್ಯೋಗಿಯಾಗಿದ್ದೀರಾ ಅಂತ ಇಟ್ಕೊಳ್ರಿ, ನೀವು ಉದ್ಯೋಗಿ ಅಂತ ಕೊಟ್ಟಿರುವಂಥ ಒಂದು ಕಾರ್ಡು. ಅದೇ ಥರ ರಾಜ್ಯ ಸರ್ಕಾರದ ಉದ್ದಿಮೆಗಳಲ್ಲಿ ಕೆಲಸ ಮಾಡ್ತಿದ್ರೆ ಉದ್ಯಮಗಳು ಕೊಟ್ಟಿರೋ ಕಾರ್ಡು, ಅಥವಾ ರಾಜ್ಯ ಸರ್ಕಾರದ ಉದ್ಯೋಗಿಯಾಗಿದ್ದರೆ ಅವ್ರು ಕೊಟ್ಟಿರೋ ಒಂದು ಎಂಪ್ಲಾಯ್ಮೆಂಟ್ ಕಾರ್ಡು. ಇವೆಲ್ಲವೂ ಹಬ್ಬ ಅಂದರೆ 2ರಿಂದ 3% ಆಗುತ್ತೆ. 5ನೇದಾಗಿ ಜನನ ಪ್ರಮಾಣ ಪತ್ರ ಅಂತ ಹೇಳ್ತಾರೆ, ಬರ್ತ್ ಸರ್ಟಿಫಿಕೇಟ್. ಜನನ ಮರಣ ದಾಖಲೆ ನಮ್ಮ ದೇಶದಲ್ಲಿ ಕಡ್ಡಾಯ ಕಾನೂನಾಗಿ ಜಾರಿಯಾಗಿದ್ದೆ 1987. ನಾನು, ನನ್ನ ಪೀಳಿಗೆಯವರು, ನಾವು ಯಾರು ಆಸ್ಪತ್ರೆಯಲ್ಲಿ ಹುಟ್ಟಿದವರು, ನಮ್ಮ ತಾಯಿ ತವ್ರ ಮನೇಲಿ ಸೂಲಗಿತ್ತಿ ಬರ್ತಿದ್ರು,
ಸೂಲಗಿತ್ತಿ ನಮಗೆ ಹೆರಿಗೆ ಮಾಡ್ತಿದ್ರು, ಜನನವನ್ನು ದಾಖಲೆ ಮಾಡಬೇಕಂತಲೂ ನಮಗೇನು ಗೊತ್ತಿರಲಿಲ್ಲ. ಎಷ್ಟು ಜನರ ಹತ್ರ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಇದೆ ಕೈಯಲ್ಲಿ? ಬಹಳ ಖುಷಿ ಬೀಳಬೇಡಿ, ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಏನಪ್ಪ ಅಂತಂದರೆ, ಉದಾಹರಣೆಗೆ ನಾನು 1967ರಲ್ಲಿ ಹುಟ್ಟಿದೆ. ನಮ್ಮ ತಂದೆ ಹೆಸರು ಕೃಷ್ಣಮೂರ್ತಿ, ನಮ್ಮ ತಾಯಿ ಹೆಸರು ನಾಗರತ್ನಮ್ಮ. ಕೃಷ್ಣಮೂರ್ತಿ ಮತ್ತು ನಾಗರತ್ನಮ್ಮ ಎಂಬ ಇಬ್ಬರು ದಂಪತಿಗಳಿಗೆ ಒಂದು ಗಂಡು ಮಗು ಹುಟ್ಟಿತು, ಶಿವಸುಂದರ್ ಹುಟ್ಟ ಅಂತ ಏನು ಗ್ಯಾರಂಟಿ? ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಹೆಸರು ಇರುತ್ತಾ? ನಿಮ್ಮ ಅಪ್ಪ ಅಮ್ಮನ ಹೆಸರು ಇರುತ್ತೆ, ಗಂಡು ಹೆಣ್ಣು ಅಂತ ಇರುತ್ತೆ. ಅದಾದ್ಮೇಲೆ ನೀವೇನು ಮಾಡಬೇಕು? 6 ತಿಂಗಳೊಳಗಡೆ ನೀವು ಹೋಗ್ಬಿಟ್ಟು ವಾರ್ಡ್ ಆಫೀಸ್ನಲ್ಲೋ ಗ್ರಾಮ ಪಂಚಾಯತಿ ಆಫೀಸ್ನಲ್ಲೋ ಅವತ್ತು ಹುಟ್ಟಲ್ಲ ಮಗು, ಅದಕ್ಕೆ ಹೆಸರಿಟ್ಟಿದ್ದೀವಿ ಇದು ನಮ್ಮ ಮಗು ಅಂತ ಹೇಳಬೇಕು. 100ರಲ್ಲಿ 99 ಭಾಗ ಜನನ ಪ್ರಮಾಣ ಪತ್ರಗಳು ಇದನ್ನು ಹೊಂದಿರೋದು. 87ಕ್ಕೆ ಮುಂಚೆ ಸಿಗೋದೇ ಕಷ್ಟ. ಅದಕ್ಕೆ ಅವರ ತರ್ಕ ಏನಪ್ಪ ಅಂತಂದರೆ, ರೇಷನ್ ಕಾರ್ಡು, ವೋಟರ್ ಕಾರ್ಡು, ಈ ಕಾರ್ಡ್ಗಳೆಲ್ಲ ನೀವೇನು ಮಾಹಿತಿ ಕೊಡ್ತೀರೋ ಆ ಮಾಹಿತಿನ ಬರ್ಕೊಂಡು ನಿಮಗೆ ಕೊಟ್ಟಿರ್ತೀವಿ. ನಾನೇ ಚೆಕ್ ಮಾಡಿರೋದು ಅವರು ಸರ್ಕಾರದ್ದು. ಜನನ ಪ್ರಮಾಣ ಪತ್ರ ಕೊಡೋದು ಯಾರು? ಅಪ್ಪನೂ ಅಲ್ಲ ಅಮ್ಮನೂ ಅಲ್ಲ, 3ನೇ. ಸೊ 3ನೇ ಅವರು ಅಥವಾ ಸರ್ಕಾರ ಪರಿಶೀಲಿಸಿರೋ ಡಾಕ್ಯುಮೆಂಟ್ ಬೇಕು ಅನ್ನೋದು ಅವ್ರ ತರ್ಕ. ಅದು ಹಾಗೇ ಇಲ್ವಲ್ಲ ಈ ದೇಶದಲ್ಲಿ. 3ನೇದೇನು ಹೇಳ್ತಾರೆ, 6ನೇದೇನು ಹೇಳ್ತಿದ್ದಾರೆ ಅವರು? ಸರಿ, ಅದಿಲ್ಲ ಅಂತ ಇಟ್ಕೊಳ್ಳಿ. ಇಲ್ಲ ಅಂದರೆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, SSLC ಸರ್ಟಿಫಿಕೇಟ್ ಇದ್ದರೆ ಕೊಡಿ. ನಿನ್ನೆ ಇನ್ನೊಂದು ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ಇನ್ನೊಂದು ನೋಟಿಸ್ ಕೊಟ್ಟಿದ್ದಾರೆ. ಮಾಧ್ಯಮಿಕ ಅಂತ ಕರೀತಾರೆ ಪಶ್ಚಿಮ ಬಂಗಾಳದಲ್ಲಿ. ಕ್ಲಾಸ್ 10ಗೆ ಅಡ್ಮಿಷನ್ ಆಗಿದ್ರೆ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ನೀವು ಪಾಸು ಅಥವಾ ಫೇಲು ಎರಡರಲ್ಲೊಂದಾಗಿರಬೇಕು. ಅಡ್ಮಿಷನ್ ಸರ್ಟಿಫಿಕೇಟ್ ನಾವು ಒಪ್ಪೋದಿಲ್ಲ. ಇದು ಹೊಸದಾಗಿ ಮೊನ್ನೆ ಕೊಟ್ಟಿರೋದು. ಅಂದರೆ ಯಾವ್ಯಾವ ರೀತಿ ನಿಮ್ಮ ಹತ್ರ ಇರೋದನ್ನು ನಾನು ನಿರಾಕರಿಸ್ಬೋದೋ ಅದನ್ನು ನಿರಾಕರಿಸ್ತೀನಿ. ಯಾವ್ಯಾವ ರೀತಿ ನಾನು ಒಳಗೊಳ್ಳಬೇಕು ಅಂತಲ್ಲ, ಹೆಂಗೆ ನಿಮ್ಮನ್ನು ಹೊರಗಿಡಬೇಕು. ಅಡ್ಮಿಷನ್, ಈ ದೇಶದ ಪರಿಸ್ಥಿತಿ ಏನು? ಯಾತಕ್ಕೆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟು ಅದರಲ್ಲಿ ನನ್ನ ಡೇಟ್ ಆಫ್ ಬರ್ತಿರುತ್ತೆ? ಸಾಮಾನ್ಯವಾಗಿ ನಮ್ಮ ಅಪ್ಪನ ಹೆಸರಿರುತ್ತೆ, ಅಮ್ಮನ ಹೆಸರಿರುತ್ತೆ. ಎರಡಿದ್ರೂ ಪರವಾಗಿ ಡೇಟ್ ಆಫ್ ಬರ್ತ್ ಸಿಗುತ್ತೆ, ಅಪ್ಪನ ಹೆಸರು ಸಿಗುತ್ತೆ. ಅದಾಗಬೇಕು ಅಂತಂದರೆ ನೀವು SSLC ತನಕ ಬಂದಿರಬೇಕು. ನಮ್ಮ ದೇಶದಲ್ಲಿ ಇವತ್ತಿಗೂ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೂ ಪ್ರಾಥಮಿಕ ಶಾಲೆಗೆ ಸೇರುವ 100 ಜನರಲ್ಲಿ 60 ಜನ ಹೈಸ್ಕೂಲ್ ಮೆಟ್ಲು ಹತ್ತೋದಿಲ್ಲ. ಇದು ವಾಸ್ತವ. ಅಂದರೆ ಈ ದೇಶದ ಸುಮಾರಷ್ಟು ಜನರಿಗೆ ಇದು ಅನ್ವಯ ಆಗೋದಿಲ್ಲ. 7ನೇದಾಗಿ ಇನ್ನೊಂದೇನು ಹೇಳ್ತಿದ್ದಾರೆ, ಪ್ರಾಪರ್ಟಿ ಸರ್ಟಿಫಿಕೇಟ್ ಇದ್ದರೆ ಕೊಡಿ. ನಿಮ್ಮ ಅಂಗಡಿ, ನಿಮ್ಮ ಮನೆ, ನಿಮ್ದೇನಾದರೂ ಉದ್ಯಮಿಗೆ ಕಾಂಟ್ರಾಕ್ಟ್ ತೊಗೊಂಡಿದ್ರೆ ಇದರಲ್ಲೂ ಕೂಡ ಒಂದು ದೊಡ್ಡ ಸಮಸ್ಯೆ ಇದೆ. ಆಸ್ತಿ ಇದ್ದರೆ ಯಾರ ಹೆಸರಲ್ಲಿರುತ್ತೆ? ಮನೆ ಗಂಡಸರ ಹೆಸರಲ್ಲಿರುತ್ತೆ, ಅಪ್ಪನ ಹೆಸರಲ್ಲಿರುತ್ತೆ ಅಥವಾ ಗಂಡನ ಹೆಸರಲ್ಲಿರುತ್ತೆ. ನನ್ನ ಗಂಡನಿಗೆ ಆಸ್ತಿ ಇದೆ ಅನ್ನೋದು ನನಗೆ ಸರ್ಟಿಫಿಕೇಟ್ ಅಲ್ಲ, ನನ್ನ ಹೆಸರಲ್ಲೂ ಪ್ರಾಪರ್ಟಿ ಇರಬೇಕು. ಈ ದೇಶದಲ್ಲಿ ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳ ಹೆಸರಲ್ಲೂ ಕೂಡ ಪ್ರಾಪರ್ಟಿ ಮಾಡುವಂತಹ ಕುಟುಂಬಗಳು ತುಂಬ 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 ಕಡಿಮೆ ನಮ್ಮ ದೇಶದಂಥ ಪರಿಸ್ಥಿತಿ. ಇನ್ನು ಉಳಿದದ್ದು ಸರ್ಕಾರದಿಂದ ನಿಮಗೇನಾದರೂ ಆಶ್ರಯ ಮನೆ ಸಿಕ್ಕಿದ್ರೆ ಆಗ್ತದೆ. ಸಾರ ನೋಡಿ, ಈ 13 ಡಾಕ್ಯುಮೆಂಟ್ಗಳು ಏನನ್ನ ಹೇಳ್ತಿದ್ದಾವೆ? ನೀವು ಆಸ್ತಿವಂತರಾಗಿರಬೇಕು, ನೀವು ಶಿಕ್ಷಣವನ್ನು ಪಡೆದಿರಬೇಕು, ಯಾವುದಾದ್ರೂ ವೃತ್ತಿನಲ್ಲಿರಬೇಕು, ಯಾವುದಾದ್ರೂ ಸ್ಥಾನಮಾನ ಇರಬೇಕು. ನಮ್ಮ ಸಂವಿಧಾನ ಹೇಳಿದ್ದೇನು? ನಿಮಗೆ ಆಸ್ತಿ ಇಲ್ಲ ಅಂದರು, ಶಿಕ್ಷಣ ಇಲ್ಲ ಅಂದರು, ಅಕ್ಷರ ಇಲ್ಲ ಅಂದರು, ಸ್ಥಾನಮಾನ ಇಲ್ಲ ಅಂದರು ನೀವು ವೋಟರು, ನೀವು ನಾಗರಿಕರು ಅಂತ. ತದ್ವಿರುದ್ಧವಾಗಿ FIR ಏನು ಮಾಡ್ತಾ ಇದೆ? ಆಸ್ತಿ ಇದ್ದರೆ ಮಾತ್ರ, ಶಿಕ್ಷಣವಿದ್ದರೆ ಮಾತ್ರ. ಸಂವಿಧಾನಕ್ಕೆ ತದ್ವಿರುದ್ಧವಾಗಿ ಸಂವಿಧಾನ ಬಾಹಿರವಾದಂಥ ಕ್ಲಾಸ್ಗಳನ್ನ ಇಡ್ತಾ ಇದೆ. ಸಾಧ್ಯವಾದಷ್ಟು ಎಷ್ಟು ಜನರನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಹೊರಟಿದೆ. ಇದರ ಜೊತೆಗೆ ಇನ್ನೇನು ನಡೀತಾ ಇದೆ? ಇವತ್ತು ರಾಜಸ್ಥಾನದಲ್ಲಿ ಆಗಿರೋದಿರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಆಗಿರೋ, ಮಧ್ಯಪ್ರದೇಶದಲ್ಲಾದರೆ BLOಗಳು ಮನೆಗೆ ಹೋದಾಗ ಅವ್ರ ಜೊತೆ RSS ಕಾರ್ಯಕರ್ತರು ಹೋಗ್ತಾರೆ. 2 ಪ್ರಮುಖವಾದಂಥ ಎಕ್ಸ್ಕ್ಲೂಷನ್ ಆಗುತ್ತೆ, ತುಂಬ ಟಾರ್ಗೆಟೆಡ್ ಆಗಿ. ಉದಾಹರಣೆ, ಬಿಹಾರದ ಉದಾಹರಣೆಯನ್ನು ತೆಗೆದುಕೊಂಡು, ಬಿಹಾರದಲ್ಲಿ ಅಂತಿಮವಾಗಿ 65 ಲಕ್ಷ ಜನರನ್ನು ಹೊರಗಾಕ್ತದೆ. 65 ಲಕ್ಷ ಜನರಲ್ಲಿ ಬಿಹಾರದ ಜನಸಂಖ್ಯೆ ಒಟ್ಟಾರೆ 17%. 65 ಲಕ್ಷದಲ್ಲಿ 34% ಜನ ಮುಸ್ಲಿಂ. ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಹೊರಗಿಟ್ಟಿಲ್ಲ, ವಿಶೇಷವಾಗಿ ಹೊರಗಿಡಲಾಗಿದೆ. ಟಾರ್ಗೆಟೆಡ್ ಎಕ್ಸ್ಕ್ಲೂಷನ್. ನೀವೇನೇ ಮಾಹಿತಿಗಳನ್ನು ಕೊಡಿ. ಉದಾಹರಣೆಗೆ ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ, ಇವತ್ತು ದ ವೈರ್ ಅನ್ನೋ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ವಿಸ್ತೃತವಾದಂಥ ಅಧ್ಯಯನ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಅವ್ರು ಅನ್ಕೊಳ್ಳೋದಕ್ಕೆ ತದ್ವಿರುದ್ಧ ಆಗೋಯ್ತು. ಮ್ಯಾಪಿಂಗ್ ಏನಾಯಿತು, ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುವ ಜಿಲ್ಲೆಗಳಲ್ಲಿ ಮ್ಯಾಪಿಂಗ್ ತುಂಬ ಯಶಸ್ವಿಯಾಗಿ ಆಗೋಯ್ತು. ಡಾಕ್ಯುಮೆಂಟ್ಗಳೆಲ್ಲ ಇಟ್ಕೊಂಡಿದೆ, ಮ್ಯಾಪಿಂಗ್ ಆಗೋಯ್ತು.
ಆದರೆ ಮ್ಯಾಪಿನಲ್ಲಿ ನೀವು ಪಾಸ್ ಆಗ್ಬಿಡ್ತೀವಿ ಅಂತ ನೋಡಿ ಖುಷಿ ಆಗ್ತೀರಾ ಅಂತೇಳಿ ಅಲ್ಲೇನೆ ಎಷ್ಟು ಜನರಿಗೆ ನೋಟಿಸ್ಗಳು ಕೊಟ್ಟಿದ್ದಾರೆ ಮ್ಯಾಪಿಂಗ್ ಆದ್ರೂ ಅಂತ ನೀವು ನೋಡಿದ್ರೆ, ಮ್ಯಾಪಿಂಗ್ ಆದರೂ ಕೂಡ ಮ್ಯಾಪಿಂಗ್ ಅತಿ ಹೆಚ್ಚು ನಡೆದಿರೋ ಜಿಲ್ಲೆಗಳಲ್ಲೇನೆ ಅತಿ ಹೆಚ್ಚು ನೋಟಿಸ್ಗಳು ಕೂಡ ಕೊಟ್ಟಿದೆ ಚುನಾವಣಾ ಆಯೋಗ. ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಇದೆ, ನೀವು ಕೊಟ್ಟಿರುವ ಮಾಹಿತಿಗಳು ಹೊಂದಾಣಿಕೆ ಆಗ್ತಾ ಇಲ್ಲ. ಉದಾಹರಣೆ ನೀವು ನೋಡಿರ್ಬೇಕು, ಮೊಹಮ್ಮದ್ ಶಮಿ ಕ್ರಿಕೆಟರ್ಗೆ ಮೊನ್ನೆ ಕೊಟ್ಟಿದ್ದಾರೆ, ಎಲ್ಲ ಬಿಡಿ ಅಮರ್ತ್ಯ ಸೇನ್ಗೆ ಕೊಟ್ಟಿದ್ದಾರೆ. ಅಮರ್ತ್ಯ ಸೇನ್ಗೆ ಏನು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ, ನಿಮ್ಮ ಅಪ್ಪ ಅಮ್ಮಗೂ ನಿಮಗೂ ಬರೀ 15 ವರ್ಷ ವ್ಯತ್ಯಾಸ ಇದೆ. ಇದು ಕ್ಲರಿಕಲ್ ಎರರ್, ಜೆನೆಟಿಕಲ್ ಎರರ್ ಅಲ್ಲ, ಇದು ಜೆನೆಟಿಕಲ್ ಎರರ್. 15 ವರ್ಷಕ್ಕೆ ಮಗು ಹುಡ್ತಾರೆ. ಕ್ಲರಿಕಲ್ ಎರರ್ನ ನೆಪವಾಗಿಟ್ಕೊಂಡು ಅಮರ್ತ್ಯ ಸೇನ್ಗೆ ಮಾತ್ರ ಬರುತ್ತೆ. ಅರುಣ್ ಪ್ರಕಾಶ್ ಅಂತ ಅಂದ್ಬಿಟ್ಟು ನೇವಿನಲ್ಲಿ ಅಡ್ಮಿರಲ್ 71ರ ವಾರ್ ವೆಟಿರನ್, ಅವ್ರಿಗೆ ಹೋಗುತ್ತೆ. ಡಿಸ್ಕ್ರಿಪಿಯನ್ಸಿ ಇದೆ, ಹೆಸರುಗಳು ಮ್ಯಾಚ್ ಆಗ್ತಾ ಇಲ್ಲ. ಒಂದು ಕಂಪ್ಯೂಟರೇ ಜನರೇಟ್ ಮಾಡುವಂತಹ ಡಿಸ್ಕ್ರಿಪಿಯನ್ಸಿಗಳು. ಕಂಪ್ಯೂಟರ್ ಸಾಫ್ಟ್ವೇರ್ ಒಂದು ಕೊಟ್ಟಿದ್ದಾರೆ, ಅದು ಯಂತ್ರಗಳು ಕೆಲಸ ಮಾಡೋದೇ ಆಗಲ್ಲ, ಕಣ್ಣು ಮುಚ್ಕೊಂಡು ಅದೇನು ಸುಮ್ಮನೆ ಕಳಿಸ್ತಾ ಇರುತ್ತೆ ಡಿಸ್ಕ್ರಿಪಿಯನ್ಸಿ ಅಂತೆ. ಅದಲ್ಲದಿರ ಟಾರ್ಗೆಟೆಡ್ ಆಗಿ ರಾಜಸ್ಥಾನದಲ್ಲಿ ನಾವು ನೋಡಿದಂಗೆ, ವೆಸ್ಟ್ ಬೆಂಗಾಲಲ್ಲಿ ನಾವು ನೋಡಿದಂಗೆ ವಿಶೇಷವಾಗಿ ಮುಸ್ಲಿಮರಿಗೆ ಅವರು ಯಾವುದೇ ಡಾಕ್ಯುಮೆಂಟ್ಗಳನ್ನು ಕೊಟ್ಟರೂ ಕೂಡ ನಮಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂತ ನಿರಾಕರಿಸಕ್ಕೆ ಕಳಿಸ್ತಾರೆ. ಇದರ ತಾತ್ಪರ್ಯ ಏನು? ಈ ಡಾಕ್ಯುಮೆಂಟ್ಗಳೆಲ್ಲ ಕೊಟ್ಟು ನೀವೇನು ಸಾಬೀತು ಮಾಡ್ಕೋಬೇಕು? ನಾವು ಈ ದೇಶದ ನಾಗರಿಕ ಅಂತ ಸಾಬೀತು ಮಾಡ್ಕೋಬೇಕು. ಒಬ್ಬ BLO ಏನು ಮಾಡ್ತಾನೆ, ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಗಳನ್ನು ಕಂಡು ಅವನೇ RSS ಆಗಿರ್ಬೋದು ಅಥವಾ RSS ಇಂದ ಕೇಂದ್ರ ಸರ್ಕಾರದಿಂದ ಪ್ರೆಷರ್ ಇರ್ಬೋದು, ಅವನು R ಅಥವಾ NR ಅಂತ ಸೇರಿಸ್ತಾನೆ. ಅದಕ್ಕೆ ರೆಕಮೆಂಡೆಡ್, ನಾನ್ ರೆಕಮೆಂಡೆಡ್. ನಾನ್ ರೆಕಮೆಂಡೆಡ್ ಏನೇನು ಡಾಕ್ಯುಮೆಂಟ್ಗಳು ಕೊಟ್ಟಿದ್ದಾರೆ ಅದು ತೃಪ್ತಿದಾಯಕವಾಗಿಲ್ಲ. ನಾನ್ ರೆಕಮೆಂಡೆಡ್ ಅಂತ ಆದಮೇಲೆ ಅದನ್ನು ERO ತಗೊಳ್ತಾರೆ, ಹೈಯರ್ ಆಫೀಸರ್. ERO ನೋಡಿ ಅವರನ್ನು ವಿಚಾರಣೆಗೆ ಕರೆದ ನಾಟಕವಾಡಿ, ಇಲ್ಲ ನೀವು ಕೊಟ್ಟಿರೋದು ತೃಪ್ತಿಕರವಾಗಿಲ್ಲ ಅಂತೇಳಿ ನಿಮ್ಮನ್ನು ಪಟ್ಟಿಯಿಂದ ಹೊರಗಿಡ್ತಾರೆ. ಅರ್ಥಾತ್ ನೀವು ನಾಗರಿಕರಲ್ಲ ಅನ್ನೋದನ್ನ ಒಬ್ಬ ERO ಡಿಸೈಡ್ ಮಾಡ್ತಾನೆ. ನಮ್ಮ ದೇಶದ ಕಾನೂನುಗಳಿಗೆ ತದ್ವಿರುದ್ಧವಾದದ್ದು. ಒಬ್ಬ ಸರ್ಕಾರಿ ಅಧಿಕಾರಿ ಈ ದೇಶದ ಒಬ್ಬನ ನಾಗರಿಕತ್ವವನ್ನು ತೀರ್ಮಾನ ಮಾಡುವ ಯಾವ ಅಧಿಕಾರವನ್ನು ಹೊಂದಿಲ್ಲ. ಒಬ್ಬ ಈ ದೇಶದ ನಾಗರಿಕ ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡಬೇಕಾಗಿರೋದು ಒಂದು ಟ್ರಿಬ್ಯುನಲ್. ಇದು ಈಗಾಗಲೇ ಸೆಟಲ್ಡ್ ಲಾ. 1995ರಲ್ಲಿ ಲಾಲ್ ಬಾಬು ಹುಸೇನ್ ಪ್ರಕರಣ ಅಂತ ಒಂದಾಯಿತು. ಬಾಂಬೆ ಮತ್ತು ದೆಹಲಿನಲ್ಲಿ ಬಾಂಗ್ಲಾದೇಶದಿಂದ ಸಿಕ್ಕಾಪಟ್ಟೆ ಮುಸ್ಲಿಮರು ಬಂದ್ಬಿಟ್ಟಿದ್ದಾರೆ, ಆದ್ದರಿಂದ ಅಲ್ಲಿ ಅವರು ವಿದೇಶಿಯರ ಅಂತ ಪತ್ತೆ ಹೆಚ್ಚಿ ಅಂತೇಳಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಚುನಾವಣಾ ಆಯುಕ್ತರು ಆದೇಶ ಕೊಟ್ಟರು. ಪೊಲೀಸರು ನಿಮಗೆ ಗೊತ್ತಿದೆ, ಪೊಲೀಸರು ಹೋದ್ರು, ಪತ್ತೆ ಹಚ್ಚಿದ್ರು, ಇವರೆಲ್ಲ ವಿದೇಶಿಯರು ಅಂತ ಅಂದ್ಬಿಟ್ಟು ವರದಿ ಕೊಟ್ಟರು. ಪೊಲೀಸರ ವರದಿಯನ್ನು ಆಧರಿಸಿ ಚುನಾವಣಾ ಆಯೋಗ ಬಾಂಬೆಯ ಮತ್ತು ದೆಹಲಿಯ 2 ಸ್ಲಮ್ಗಳಲ್ಲಿರೋ ಅಷ್ಟು ಮುಸ್ಲಿಮರಿಗೆ ಚುನಾವಣಾ ಮತಪಟ್ಟಿಯಿಂದ ಹೊರಗಾದ. ಇದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರು. ಸುಪ್ರೀಂ ಕೋರ್ಟಲ್ಲಿ 1995ರಲ್ಲಿ ಅಹಮದಿ ಅಂತ ಚೀಫ್ ಜಸ್ಟಿಸು, ತ್ರಿಸದಸ್ಯ ಪೀಠ, 3 ಜನರ ಪೀಠ ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ನಾಗರಿಕರು ಹೌದೋ ಅಲ್ವೋ ಅಂತ ತೀರ್ಮಾನ ಮಾಡಬೇಕಾಗಿರೋದೊಂದು ಟ್ರಿಬ್ಯುನಲ್ಲು ಮತ್ತು ಅದೊಂದು ಜುಡಿಷಿಯಲ್ ಪ್ರೋಸೆಸ್. ಜುಡಿಷಿಯಲ್ ಪ್ರೋಸೆಸ್ ಅಂದರೆ ಅರ್ಥ ಏನು? ಒಬ್ಬ ವಾದಿ ಇರ್ತಾನೆ, ಇನ್ನೊಬ್ಬ ಪ್ರತಿವಾದಿ ಇರ್ತಾರೆ, ಇಬ್ಬರಿಗೂ ಸಮಾನವಾದ ಅವಕಾಶ ಇರುತ್ತೆ, ಇಬ್ಬರೂ ತಮ್ಮ ಹತ್ರ ಇರೋದನ್ನ ಎವಿಡೆನ್ಸ್ಗಳನ್ನ ಕೊಡ್ತಾರೆ. ಆ ಎವಿಡೆನ್ಸ್ಗಳನ್ನ ತೂಕ ಹಾಕಿ ಜಡ್ಜು ತೀರ್ಮಾನಕ್ಕೆ ಬರ್ತಾನೆ. ನಾನು ಕೇಳದೆ, ನೀನು ಕೊಡಲಿಲ್ಲ, ನಾನೇ ತೀರ್ಮಾನ ಮಾಡಿಬಿಟ್ಟೆ ಎನ್ನುವಂಥದ್ದು ಆ ಪ್ರಕ್ರಿಯೆ ಸಲ್ಲದು, ರದ್ದು ಅಂತ ಹೇಳಿ ಇವತ್ತೇನು ಮಾಡ್ತಿದ್ದಾರೆ ಅದನ್ನೇ ಮಾಡ್ತಾರೆ. ಒಬ್ಬ BLO ನಾನ್ ರೆಕಮೆಂಡೆಡ್ ಅಂತ ಆಗ್ತಾನೆ, ಒಬ್ಬ ERO ಅವನು ಸರ್ಕಾರಿ ಅಧಿಕಾರಿ, ಇಲ್ಲ ನೀವು ಮತಪಟ್ಟಿನಲ್ಲಿ ಈ ಕಾರಣಕ್ಕಿಲ್ಲ ಅಂತ. ನಿನ್ನೆ ಕೋರ್ಟಲ್ಲೂ ಕೂಡ ಇದನ್ನೇ ವಾದ ಮಾಡಿ ಇದನ್ನು ಪ್ರಶ್ನೆ ಕೇಳಿದ್ದಾರೆ ಜಡ್ಜಿ, ನೀವು ಹೆಂಗೆ ಅವರ ನಾಗರಿಕತ್ವವನ್ನು ನಿರಾಕರಣೆ ಮಾಡ್ತೀರಿ? ಇದೊಂದು ಜುಡಿಷಿಯಲ್ ಪ್ರೋಸೆಸ್ಗೆ ಹೋಗ್ಬೇಕಲ್ಲ, ಅಂದ್ರೆ ಅದೆಲ್ಲ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಅವ್ರಿಗೆ ಓಟ್ ಹಾಕಕ್ಕೆ ನಾವು ಅವಕಾಶ ಕೊಟ್ಬಿಟ್ರೆ, ಅವ್ರ ನಾಗರಿಕರಲ್ಲ ಅಂತ ನಮಗೆ ಗೊತ್ತಿದೆ, ಓಟ್ ಹಾಕಕ್ಕೆ ಅವಕಾಶ ಕೊಟ್ಬಿಟ್ರೆ ಓಟ್ಗಳಲ್ಲಿ ಏರುಪೇರು ಆಗಿಬಿಡುತ್ತೆ. ಅಂತಿಮ ತೀರ್ಮಾನ ಏನು ಬೇಕಾದರೂ ಬರಲಿ, ನಾವೇನು ಅವ್ರನ್ನ ಡಿಪಾರ್ಟೇಷನ್ ಮಾಡಿ ಅಂತ ಹೇಳ್ತಿಲ್ಲ, ಹೊರದೇಶಕ್ಕೆ ಕಳಿಸಿ ಅಂತ ನಾವು ಹೇಳ್ತಿಲ್ಲ, ಓಟ್ ಮಾತ್ರ ನಾವು ಕೊಡೋದಿಲ್ಲ. ಇನ್ನೊಂಥರ ನೋಡ್ಬೋದಲ್ಲ, ಅಂತಿಮ ತೀರ್ಮಾನ ಇವನು ಮತದಾರ ಬಂತು ಅಂತ ಇಟ್ಕೊಳ್ರಿ, ಅವನಿಗೆ ಓಟು ನಿರಾಕರಣೆ ಆಗಿದೆಯಲ್ಲ, ಹಾಗಾದರೆ ಏನು ಮಾಡಬೇಕು? ಜುಡಿಷಿಯಲಿ 2 ತೀರ್ಮಾನವನ್ನು ಸಸ್ಪೆಂಡ್ ಇಟ್ಟು ಯಥಾಸ್ಥಿತಿಯನ್ನು ಮುಂದುವರೋದಕ್ಕೆ ಅವಕಾಶ ಕೊಡಬೇಕು. ಅದಕ್ಕೆ ತದ್ವಿರುದ್ಧವಾಗಿ ಹೊರಗಾಗ್ತಾ ಇದ್ದಾರೆ. ಇದು SIR ಪ್ರಕ್ರಿಯೆ ಸಾರದ. SIR ಅನ್ನುವಂಥದ್ದು ಸಂವಿಧಾನದ ಆರ್ಟಿಕಲ್ 324ರಿಂದ 327 ತನಕ ಇಲ್ಲ,
1950 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ ಇಲ್ಲ, ಮತಪಟ್ಟಿ ಪರಿಷ್ಕರಣಾ ನಿಯಮಗಳಲ್ಲೂ ಇಲ್ಲ. ಇದು ಮೋದಿ ಸರ್ಕಾರ ವಿಶೇಷವಾಗಿ ಹುಡುಕಿರುವಂಥ ಪ್ರಕ್ರಿಯೆ. ಏನಕ್ಕಾಗಿ ಹುಡುಕಿದ್ದಾರೆ? ವಿದೇಶದಿಂದ ಕೋಟ್ಯಾಂತರ ಜನ ಬಾಂಗ್ಲಾದೇಶಿ ಮುಸ್ಲಿಮರು ಬಂದ್ಬಿಟ್ಟಿದ್ದಾರೆ ಬಿಹಾರದಲ್ಲಿ, ಅವ್ರನ್ನ ಹೊರಗೆ ಹಾಕಬೇಕು. ಅದರಲ್ಲೊಂದು ತಮಾಷೆ, ನೀವೆಲ್ಲ ಪೇಪರಲ್ಲಿ ಓದಿರ್ತೀವಿ. ಅಂತಿಮವಾಗಿ 65 ಲಕ್ಷ ಜನ ಹೊರಗಾಕಿದ್ರಲ್ಲ ಬಿಹಾರದಲ್ಲಿ, ಎಷ್ಟು ಜನ ವಿದೇಶಿಯರಿದ್ದರು? ಇದು ಕೇಳಿ ಪ್ರಶ್ನೆ. ಪ್ರೆಸ್ ಕಾನ್ಫರೆನ್ಸ್ ಆದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಕೇಳ್ತಾನೆ ಇಲ್ಲ ಇದನ್ನ. ಸನ್ಮಾನ್ಯ ಜ್ಞಾನೇಶ್ ಕುಮಾರ್ ಅವರು ಒಂದೇ ಹೇಳ್ತಾರೆ, ಏನಿಲ್ಲ ಇಷ್ಟು 32 ಲಕ್ಷ ಜನ ಸತ್ತಾಗಿದ್ದಾರೆ, 28 ಲಕ್ಷ ಜನ ಶಿಫ್ಟ್ ಆಗಿಬಿಟ್ಟಿದ್ದಾರೆ, 8 ಲಕ್ಷ ಡೂಪ್ಲಿಕೇಟ್. ವಿದೇಶಿಯರು ಎಷ್ಟು ಗೊತ್ತಿಲ್ಲ, ಅವ್ರು ಉತ್ತರ ಕೊಡೋದಿಲ್ಲ. ಕೊನೆಗೆ ವಿದೇಶಿಯರು ಅಂತ ಅಂದ್ಬಿಟ್ಟು ಹೆಂಗೆ ಗೊತ್ತಾಗಬೇಕು? ಫಾರಂ ನಂಬರ್ 7 ಮೂಲಕ ಅಥವಾ ಬೇರೆ ಫಾರಂಗಳ ಮೂಲಕ ಚುನಾವಣಾ ಆಯೋಗಕ್ಕೆ ನಿರ್ದಿಷ್ಟ ವ್ಯಕ್ತಿ ನಿರ್ದಿಷ್ಟ ಪ್ರದೇಶದಲ್ಲಿ ಆತ ವಿದೇಶಿಯ ಅಂತ ಒಂದು ದೂರು ಕೊಡಬೇಕು, ಆಕ್ಷೇಪಣೆ ಮಾಡಬೇಕು ಯಾರಾದರೂ ಕೂಡ. ಆ ಆಕ್ಷೇಪಣೆಯ ಅನುಸಾರ ಚುನಾವಣಾ ಆಯೋಗ ಅದರ ಮೇಲೆ ಕಾರ್ಯಕ್ರಮ ತಗೋಬೇಕು. ಎಷ್ಟು ಆಕ್ಷೇಪಣೆಗಳು ಬಂದವು? ಬಿಜೆಪಿನವ್ರು ಹೇಳ್ತಿದ್ದೆಲ್ಲ ಏನು? ಕೋಟ್ಯಾಂತರ ಜನ ಬಂದ್ಬಿಟ್ಟಿದ್ದಾರೆ, ನೀವು ಕೋಟ್ಯಾಂತರ ಆಕ್ಷೇಪಣೆಗಳು ಸಲ್ಲಿಸಬೇಕಾಗಿತ್ತಲ್ವಾ? ಎಷ್ಟು ಆಕ್ಷೇಪಣೆಗಳನ್ನ ಸಲ್ಲಿಸ್ತು ಬಿಜೆಪಿ? 0. ಒಂದು ಆಕ್ಷೇಪಣೆಗಳು ಇಲ್ಲ. ಕೊನೆಗೆ ಚುನಾವಣಾ ಆಯೋಗವೇ ಏನಾದರೂ ಮಾಡಿದೆಯಾ ಅಂತ ಅಂದ್ಬಿಟ್ಟು ಪತ್ರಕರ್ತರು ಅಧ್ಯಯನ ಮಾಡಿದಾಗ 1300 ಆಕ್ಷೇಪಣೆಗಳು ಪತ್ತೆ. ಆ 1300 ಆಕ್ಷೇಪಣೆಗಳು ಬಹಳ ತಮಾಷೆಯಾಗಿದೆ. ಅದರಲ್ಲಿ 780 ಆಕ್ಷೇಪಣೆಗಳು ಯಾವ ಥರ ಇದ್ವಪ್ಪ ಅಂದರೆ, ಸ್ವಾಮಿ ನಾನು ವಿದೇಶಿಯ, ನನ್ನ ಹೆಸರು ಕಿತ್ತಾಕಿತ್ತು, ನಾನೇ ಅಂದರೆ ಸ್ಪೂರಿಯಸ್, ಮೋಸದ, ಫ್ರಾಡ್. ಸರಿ, ಅದನ್ನು ಪರಿಗಣಿಸಲಿಲ್ಲ, ಬರೀ 300 ಜನ ಪರಿಗಣಿಸಿದ್ರು. ಆ 300 ಜನರಲ್ಲಿ 220 ಜನ ಬಿಹಾರ ಮತ್ತು ನೇಪಾಳದ ಬಾರ್ಡರಲ್ಲಿ ನೇಪಾಳದಿಂದ ಬಂದು ಬಿಹಾರದ ಪುರುಷರನ್ನು ಮದುವೆಯಾದ ಹಿಂದೂ ಮಹಿಳೆಯರು. ಅವರು 5 ಸತಿ ಈಗಾಗಲೇ ಓಟ್ ಹಾಕಿದರು. ಉಳಿದ ದರ್ಭಂಗ ಅನ್ನುವಂತಹ ಒಂದು ಜಿಲ್ಲೆನಲ್ಲಿ ಬಾರ್ಡರ್ ಪ್ರದೇಶ 5 ಜನ ಮುಸ್ಲಿಮರು ಪತ್ತೆಯಾಗಿದ್ದರು, ಅದರಲ್ಲಿ 3 ಜನ ಸತ್ತೋಗಿದ್ರು, 2 ಮಾತ್ರ ಹೇಳಿ. ಅಂದರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೆಟ್ಟ ಕಡಿದು ಇಲಿನೂ ಹಿಡಿಲಿಲ್ಲ ಅಂತ. 2 ಪತ್ತೆ ಹಚ್ಚಕ್ಕೆ ಇಡೀ ಬಿಹಾರದ 7.5 ಕೋಟಿ ಜನ ನಾನು ಭಾರತೀಯ ಅಂತ ಸಾಬೀತುಪಡಿಸಿದ್ರು. ಅದನ್ನೇ ಪ್ರಾರಂಭದಲ್ಲಿ ನಾನು ಹೇಳಿದ್ದು, ಇದು SIR ಅಲ್ಲ, ಭಾರತದ ಅಷ್ಟೂ ಜನ ವಿದೇಶಿಯರು ಅಂತ ನಮ್ಮ ಮೇಲೆ ಹಾಕಿರೋ FIR. ಇದ್ರ ಸಾರ ಏನು? ಯಾರು ಓಟ್ ಹಾಕಬೇಕು, ಯಾರು ಓಟ್ ಹಾಕಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ರಾಜಸ್ಥಾನದ ಪ್ರಕ್ರಿಯೆಯಲ್ಲಿ ನಾವು ಕಾಣೋದೇನು? ವಿಶೇಷವಾಗಿ ಬಿಜೆಪಿಯ ಪರವಾಗಿ ಓಟು ಹಾಕದ, ಬಿಜೆಪಿ ಪರವಾಗಿ ಓಟ್ ಹಾಕಿದವರು ಯಾರು? ಎದ್ದು ಕಾಣುವುದು ಮುಸ್ಲಿಮರು, ಸಾಮಾನ್ಯವಾಗಿ ಆದಿವಾಸಿಗಳು ಮತ್ತು ದಲಿತರು, ಅನಕ್ಷರಸ್ಥರು, ಸ್ಲಂವಾಸಿಗಳು. ಕೆಲವು ಕಡೆ ಅವರು ಬಿಜೆಪಿಗೂ ಹಾಕ್ತಾರೆ, ಬೇರೆ ಪ್ರಶ್ನೆ. ಸಾಮಾನ್ಯವಾಗಿ ಅಂಥ ಜನರ ಹತ್ರ ಅವರಿಗೆ ಓಟಿನ ಹಕ್ಕನ್ನೇ ನಿರಾಕರಿಸುವ ರೀತಿನಲ್ಲಿ ಈ 13 ಡಾಕ್ಯುಮೆಂಟ್ಗಳನ್ನು ರೂಪಿಸಲಾಗಿದೆ. ಅಂದರೆ ನಾಳೆ ಚುನಾವಣೆ ನಡೆದರೆ ಅವರೇ ಗೆಲ್ಲಬೇಕು, ಅವ್ರು ಬಿಟ್ಕೊಟ್ರೆ ನೀವು ಗೆಲ್ಲಬೇಕು. ಇದು ಒಂದು ದೊಡ್ಡ ಸಂಚಾಗಿ ಬರ್ತಿದೆ. 2 ನಿಮಿಷ ಮಾತು ಏನಕ್ಕೆ ಮಾಡ್ತಿದ್ದಾರೆ ಇದನ್ನು ತುಂಬ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ತೀವಿ. ಚುನಾವಣಾ ಪ್ರಕ್ರಿಯೆಗಳ ಮೂಲಕ ಅಧಿಕಾರಕ್ಕೆ ಬಂದ ನಂತರ ಚುನಾವಣೆಯಲ್ಲಿ ನಾವು ಹೆಚ್ಚು ಮತ ಪಡೆದಿದ್ದೀವಿ ಅನ್ನೋದನ್ನು ಒಂದು ನೆಪವಾಗಿ ಇಟ್ಕೊಂಡು ಇಡೀ ಭಾರತದ ರಾಜಕೀಯ, ಸಮಾಜ, ಸಂವಿಧಾನ ಸಂಪೂರ್ಣವಾಗಿ ಬ್ರಾಹ್ಮಣಶಾಹಿ, ಹಿಂದುತ್ವವಾದಿ, ಕಾರ್ಪೊರೇಟ್ ರೂಪದಲ್ಲಿ ಪುನರ್ರಚಿಸಬೇಕು ಅನ್ನುವುದು RSSನ BJPಯ ತುಂಬ ದೀರ್ಘಕಾಲೀನವಾದಂಥ ವ್ಯೂಹತಂತ್ರ. ಅದಕ್ಕೆ ಅಧಿಕಾರದಲ್ಲಿ ಇರಬೇಕಾಗಿರೋದು ತುಂಬ ಅಗತ್ಯ. ಅಧಿಕಾರದಲ್ಲಿ ಇರಬೇಕು ಅಂತಂದರೆ 2014, 2019, 2024 ಚುನಾವಣೆಗಳಲ್ಲಿ ಅವರು ಕೆಲವು ಪಾಠಗಳು ಕಲಿತಿದ್ದಾರೆ. ಚುನಾವಣಾ ಆಯುಕ್ತರು ನಿಷ್ಪಕ್ಷಪಾತಿಯಾಗಿ ಇದ್ದಷ್ಟು ಕೂಡ ಬಿಜೆಪಿ ಗೆಲ್ಲೋದು ಕಷ್ಟ. ಹೀಗಾಗಿ ಚುನಾವಣಾ ಆಯೋಗದ ನಿಷ್ಪಕ್ಷಪಾತಿತನ ಇಲ್ಲದಿರೋ ಥರ ಮಾಡಬೇಕು ಅಂತೇಳಿ ತಮಗೆ ಗೊತ್ತಿದೆ, ಒಂದು ಹೊಸ ಕಾಯ್ದೆ ತಂದರು 2023 ಡಿಸೆಂಬರ್ನಲ್ಲಿ. ಇದುವರೆಗೆ ತನಕ ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು, ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿರಬೇಕು ಅಂದರೆ ಸರ್ಕಾರದ ಅಡಿನಲ್ಲಿ ಇರಬಾರ್ದು, ಸರ್ಕಾರ ನೇಮಕ ಮಾಡಬಾರ್ದು. ಹೀಗಾಗಿ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವುದಕ್ಕೆ 3 ಜನರ ಸಮಿತಿ ಮಾಡೋಣ. ಅದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರು, ವಿರೋಧ ಪಕ್ಷದ ನಾಯಕ, 3 ಜನರು ಇರುವ ಸಮಿತಿ. ಅಂದರೆ ಸರ್ಕಾರದಿಂದ ಒಬ್ಬರೇ ಪ್ರೈಮ್ ಮಿನಿಸ್ಟರ್, ವಿರೋಧ ಪಕ್ಷದ ನಾಯಕ ಚೀಫ್ ಜಸ್ಟಿಸು. ನೋಡುವುದಕ್ಕಾದರೂ ನಿಷ್ಪಕ್ಷಪಾತಿ ಥರ ಇರುತ್ತೆ. ಮಾಡ್ತಾರ? 2ನೇ ಪ್ರಶ್ನೆ. ನೋಡುವುದಕ್ಕೆ ನಿಷ್ಪಕ್ಷಪಾತಿ. ಇದು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ತಕ್ಷಣ
2023 ಮಾರ್ಚಲ್ಲಿ ಆದೇಶ ಕೊಡ್ತಾರೆ. 2023 ಡಿಸೆಂಬರ್ ವೇಳೆಗೆ ಇವರು ಹೊಸದಾಗಿ ಒಂದು ಕಾಯ್ದೆನೇ ತಂದುಬಿಡ್ತಾರೆ. ಆ ಕಾಯ್ದೆ ಪ್ರಕಾರ ಇನ್ನು ಮುಂದೆ ಸುಪ್ರೀಂ ಕೋರ್ಟ್ ಇನ್ನು ಮುಂದೆ ಚುನಾವಣಾ ಆಯೋಗವನ್ನು ನೇಮಕ ಮಾಡೋದಕ್ಕೆ 3 ಜನರ ಒಂದು ಸಮಿತಿ ಆಗುತ್ತೆ. ಆ ಸಮಿತಿಯಲ್ಲಿ ಪ್ರಧಾನಮಂತ್ರಿಯೇ ನೇಮಕ ಮಾಡುವ ಹಿರಿಯ ಕ್ಯಾಬಿನೆಟ್ ಮಿನಿಸ್ಟರು, ವಿರೋಧ ಪಕ್ಷದ ನಾಯಕ. ಎಷ್ಟಾಯ್ತು 3 ಜನರಲ್ಲಿ? ಶಾಶ್ವತ ಬಹುಮತ ಆಳುವ ಸರ್ಕಾರ, ಶಾಶ್ವತ ಬಹುಮತ, ವಿರೋಧ ಪಕ್ಷದ ನಾಯಕ ಯಾಕಿರ್ತಾನಲ್ಲಿ? ಇದು ಪ್ರಜಾತಾಂತ್ರಿಕವಾಗಿ ನಡೆದಿದೆ ಅಂತ ತೋರಿಸೋದಕ್ಕೆ ಅವನು ಇರಬೇಕಷ್ಟೆ. ಅವನು ಭಾಗವಹಿಸೋದು ಏನು ಕಡ್ಡಾಯ ಇಲ್ಲ, ಯಾಕಂದ್ರೆ ಯಾವತ್ತೂ ಇವ್ರದೇ ಬಹುಮತ ಇರುತ್ತೆ. ಹೀಗಾಗಿ ಅಂಪೈರ್ನೇ ಕಿಡ್ನಾಪ್ ಮಾಡ್ಬಿಟ್ರಿ. ಕ್ರಿಕೆಟ್ ಮ್ಯಾಚ್ ಅಂತ ಇಟ್ಕೊಂಡ್ರೆ ಅಂಪೈರ್ ಅವ್ರ ಕಡೆನೇ, ಬ್ಯಾಟ್ಸ್ಮನ್ ಕಡೆ ಆಗಿದ್ರೆ ಔಟ್ ಆದ್ರೆ ಔಟ್ ಕೊಡೋದಿಲ್ಲ, ಬೌಂಡ್ರಿ ಲೈನ್ ಬಿದ್ದರೂ ಸಿಕ್ಸರ್ ಇರ್ತದೆ. ಫೀಲ್ಡು ಅವ್ರದ್ದೇ. ಯಾಕಂತಂದ್ರೆ ಈ SIR ಬಂದಿದ್ದಕ್ಕೆ ಅಥವಾ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಆಗಿದ್ದಕ್ಕೆ ಗೆಲ್ತಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಅವ್ರು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರ್ಪೊರೇಟ್ಗಳು ಅವ್ರ ಜೊತೆಗಿದ್ದಾರೆ. ಮೊನ್ನೆ ನೋಡಿದ್ರೆ ನೀವು 6,500 ಕೋಟಿ ರೂಪಾಯಿ ಫಂಡು ಕಾರ್ಪೊರೇಟ್ಗಳು ಇವ್ರಿಗೆ ಕೊಡ್ತಾರೆ BJPಗೆ, ಕಾಂಗ್ರೆಸ್ಗೆ 550 ಕೋಟಿ. ಕಾಂಗ್ರೆಸ್ನ 12 ಪಟ್ಟು ಹೆಚ್ಚು BJPಗೆ ಇರುತ್ತೆ. ಸೊ ಫೀಲ್ಡು ಅವ್ರದ್ದೇ, ಅಂಪೈರು ಅವ್ರ ಕಡೆಯವರೇ. ಎಲೆಕ್ಷನ್ ಮಾತ್ರ ನಡೆಯುತ್ತೆ. ಸೊ ಪೂರ್ವ ನಿರ್ಧಾರಿತವಾದಂಥ ಸ್ಕ್ರಿಪ್ಟ್ನಲ್ಲಿ ನಾಟಕ ನಡೀತಾ ಇದೆ. ಚುನಾವಣೆ ಎನ್ನುವುದು ಬಹುದೊಡ್ಡ ನಾಟಕವಾಗಲಿದೆ ಬರುವ ದಿನಗಳಲ್ಲಿ. ಸದಾ ಇವರೇ ಗೆಲ್ಲುವುದಕ್ಕೆ ಅಥವಾ ಇವರು ಬಿಟ್ಕೊಟ್ರೆ ಮಿಕ್ಕವ್ರು ಗೆಲ್ಲುವುದಕ್ಕೆ ಸೂಕ್ತವಾಗುವ ರೀತಿ ಇವೆಲ್ಲವನ್ನು ಮಾಡಿದ್ದಾರೆ. ಆದ್ದರಿಂದ SIR ಅನ್ನುವಂಥದ್ದು ಒಂದು ಫ್ಯಾಸಿಸ್ಟ್ ಪಕ್ಷ, ಬಡವರನ್ನ, ಅಲ್ಪಸಂಖ್ಯಾತರನ್ನ ಸಂಪೂರ್ಣವಾಗಿ ಡಿಸ್ಎನ್ಫ್ರಾಂಚೈಸ್ ಮಾಡುವುದಕ್ಕೆ. ನಾವು ಸಬಲೀಕರಣ ಆಗಿರುವುದು ಓಟಿನ ಶಕ್ತಿಯಿಂದ, ಅದನ್ನು ನಿರ್ಬಲೀಕರಣ ಮಾಡುವಂಥದ್ದು, ಅದರ ಮೂಲಕ ಎಕನಾಮಿಕ್ ಡಿಸ್ಎನ್ಫ್ರಾಂಚೈಸ್ಮೆಂಟ್ ಕೂಡ ನೀವು ಮಾಡುವಂಥದ್ದು. ನೀವು ಯಾತಕ್ಕೆ ನಾಗರಿಕರು ಬೇಕಾಗಬೇಕು? ನಾವು ಇದೊಂದೇಟು ನನ್ನ ಮಾತು ಮುಗಿಸ್ತೀನಿ. ಓಟ್ ಹಕ್ಕು ಇಲ್ಲದಿದ್ರೆ ಬೇಡ, ನಾವು ಓಟ್ ಹಾಕಿದ್ರೆ ಯಾವುದೋ ಒಂದು ಪಕ್ಷ ಗೆಲ್ಲುತ್ತೆ, ಎಲ್ಲ ಪಕ್ಷಗಳು ಒಂದೇ, ಬೇಡ ಬಿಡು ಓಟಿನ ಹಕ್ಕು ಅಂತ ಅಂದ್ಕೊಂಡ್ರೆ ವಿಷಯ ಅದಲ್ಲ. ವಿಷಯ 2026 ಅಕ್ಟೋಬರಿಂದ ಸೆನ್ಸಸ್ ಶುರುವಾಗುತ್ತೆ. ಮನೆ ಸೆನ್ಸಸ್ಸು ಅಕ್ಟೋಬರ್ಗೆ 27ಕ್ಕೆ ಜನಗಣತಿ ಶುರುವಾಗುತ್ತೆ. ಯಾಕಿಷ್ಟು ಅವಸರ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಎಲ್ಲ ರಾಜ್ಯಗಳಲ್ಲೂ ಸೆನ್ಸಸ್ ಆಗೋಕ್ಕೆ ಮುಂಚೆ SIRನ ಮಾಡಿ ಮುಗಿಸ್ತಾರೆ. SIRನಲ್ಲಿ ಮತಪಟ್ಟಿಯಿಂದ ಹೊರಗಿಟ್ಟಿರುವವರ ಪಟ್ಟಿ ಇರುತ್ತೆ. ಅವರು ಡೌಟ್ಫುಲ್ ಸಿಟಿಜನ್ಸ್ ಅಂತ ಈಗಾಗಲೇ ಡಿಕ್ಲೇರ್ ಆದಂಥವ್ರು. ಸೆನ್ಸಸ್ ಬಂದಾಗ ಬಹಳ ಸುಲಭವಾಗಿ ಅವರನ್ನು ಹೊರಗಿಡ್ಬೋದು. ಇವತ್ತು ನನಗೆ ಮತದಾನದ ನಿರಾಕರಣೆ, ನಾಳೆ ನನಗೆ ನಾಗರಿಕತ್ವದ ನಿರಾಕರಣೆ. ನಾಗರಿಕತ್ವ ನಿರಾಕರಣೆ ಮಾಡಿದಾಗ ಏನಾಗುತ್ತೆ? ಸಿಟಿಜನ್ಶಿಪ್ ಇಸ್ ದಿ ರೈಟ್ ಆಫ್ ದಿ ರೈಟ್ಸ್. ನನಗೆ ಯಾವುದೇ ಹಕ್ಕುಗಳನ್ನು ಕೊಡುವುದಕ್ಕೆ ಮುಂಚೆ ನಾನು ಈ ದೇಶದ ನಾಗರಿಕನಾಗಿದ್ದರೆ ಮಾತ್ರ ನನಗೆ ಯಾವುದಾದ್ರೂ ಹಕ್ಕು ಸಿಗುತ್ತೆ. ನನಗೆ ಇಲ್ಲಿ ಯಾವುದಾದ್ರೂ ಅಂಗಡಿ ಹಾಕತ್ತೀನಿ ಅಂದರೆ ನಾನು ನಾಗರಿಕ ಆಗಿರಬೇಕು. ಎಲ್ಲಾದರೂ ಹೋಗಿ ಮನೆ ಬಾಡಿಗೆ ತಗೋತೀನಿ ಅಂದರೆ ನಾನು ನಾಗರಿಕ ಆಗಿರಬೇಕು. ಸರ್ಕಾರದಿಂದ ಏನಾದರೂ ಸೌಲಭ್ಯ ಸಿಗಬೇಕು ಅಂದರೆ ನಾನು ನಾಗರಿಕ ಆಗಿರಬೇಕು. ನನ್ನನ್ನು ಯಾರಾದರೂ ಕೊಲೆ ಮಾಡಕ್ಕೆ ಬರ್ತಾರೆ ಅಂತ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ನಾನು ನಾಗರಿಕ ಆಗಿರಬೇಕು. ನನ್ನ ನಾಗರಿಕತ್ವವನ್ನೇ ರದ್ದು ಮಾಡಿದಾಗ ಏನಾಗುತ್ತೆ? ಇದುವರ ತನಕ ಬ್ರೆಕ್ಟ್ ಹೇಳ್ತಿದ್ದ, 2ನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಏನು ಮಾಡ್ದ? ಯಹೂದಿಗಳು ಈ ದೇಶದ ನಾಗರಿಕರಾಗಿರಬಾರ್ದು ಅಂತ ನಾಗರಿಕರಿಗೆ, ಯಹೂದಿಗಳಿಗೆ ವೋಟಿಂಗ್ ರೈಟ್ಸ್ ಕಿತ್ತಾಗ್ತದೆ. ಅಂದರೆ ವೋಟರ್ಸ್ ಯಾರಾಗಿರಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ತೀರ್ಮಾನ ಮಾಡ್ತದೆ. ನಮ್ಮ ದೇಶದಲ್ಲೂ ಪ್ರಜಾತಂತ್ರದಲ್ಲಿ ಜನ ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ. ಬ್ರೆಕ್ಟ್ ಹೇಳೋ ಥರ ಮೋದಿ ಮಾಡ್ತಿರೋದೇನಪ್ಪ ಅಂದರೆ ಮೋದಿಯೇ ಜನರನ್ನು ಆಯ್ಕೆ ಮಾಡುತ್ತೆ. ಜನ ಸರ್ಕಾರವನ್ನು ಆಯ್ಕೆ ಮಾಡೋದಲ್ಲ. ಯಾರು ಓಟ್ ಹಾಕಬೇಕು, ಯಾರು ಓಟ್ ಹಾಕಬಾರ್ದು. ಇದು ಯಹೂದಿಗಳಿಗೆ ಹಿಟ್ಲರು 60 ಲಕ್ಷ ಜನರನ್ನ ಕೊಂದಾಕಿದ. ಇಲ್ಲಿ ಅಲ್ಪಸಂಖ್ಯಾತರು, ಬಡವರು ಎಲ್ಲ ಸೇರಿ 20-30 ಕೋಟಿ ಜನ ಆಗ್ತೀವಿ. ಕಕ್ಕೊಲೆ ಮಾಡೋದು ಕಷ್ಟ, ಬೇರೆ ದೇಶಕ್ಕೆ ಕಳಿಸೋದು ಕಷ್ಟ. ಬಾಂಗ್ಲಾದೇಶದ ಜನಸಂಖ್ಯೆ 10 ಕೋಟಿ, ಯಾರು ತಗೋತಾರೆ? ಯಾರು ತಗೊಳ್ಳೋದು. ಜೈಲಿಗೆ ಹಾಕೋದು ಕಷ್ಟ. ಈ ದೇಶದಲ್ಲಿ 1500 ಜೈಲಿದೆ, 5.5 ಲಕ್ಷ ಜನ ಪ್ರಿಸನರ್ಸ್ ಇದೆ. 30 ಕೋಟಿ ಜನರಿಗೆ ಜೈಲು ಕಟ್ಟೋದು ಭಾಳ ಕಷ್ಟ ಇದೆ. ಏನು ಮಾಡಬೇಕು? ನಿಮ್ಮನ್ನು ಭೌತಿಕವಾಗಿ ಕೊಲ್ಲೋದಿಲ್ಲ, ನಾಗರಿಕವಾಗಿ ಸಿವಿಕ್ ಡೆತ್ ಮಾಡಿ, ಬದುಕಿದ್ದು ಸತ್ತಂಗೆ. ಯಾವ ಹಕ್ಕುಗಳು ಇರೋದಿಲ್ಲ. ನಿಮಗೆ ಬೇಕಾದ್ರೆ 5 kg ಅಕ್ಕಿ ಕೊಡ್ತಾರೆ, ನಾಯಿ ನರಿಗಳ ಥರ ತಿನ್ಕೊಂಡು ಬದುಕಿರಿ. ನಿಮ್ಮನ್ನು ಕೊಂದರೂ ಕೇಳೋದಿಲ್ಲ, ನಿಮಗೆ ಯಾವುದು ಹಕ್ಕುಗಳು ಇರೋದಿಲ್ಲ, ನಿಮ್ಮ ನಾಗರಿಕತ್ವವೇ ಇರೋದಿಲ್ಲ. ಇದು ಇದರ ಹಿಂದೆ ಇರುವ ಅತಿ ದೊಡ್ಡ ಫ್ಯಾಸಿಸ್ಟ್. ಆದ್ದರಿಂದ SIR ಒಳಗಡೆ ನನ್ನ ಹೆಸರು ಹೆಂಗಾದರೂ ಸೇರಿಸ್ಬಿಟ್ರೆ ನಾನು ಬಚಾವಾಗ್ಬಿಡ್ತೀನ ಅನ್ನುವುದು ವಿಧಾನ ಅಲ್ಲವೇ ಅಲ್ಲ. ಇವತ್ತು SIR ಅದೇ ಹೇಳ್ತಿದ್ದೀನಿ. ವೆಸ್ಟ್ ಬೆಂಗಾಲಲ್ಲಿ
SSLCಯಿಂದಲೂ ಯಾವಾಗ SSLC ಅಡ್ಮಿಷನ್ ಕಾರ್ಡ್ ಕೊಡೋಕೆ ಶುರು ಮಾಡಿದ್ರೆ ಇನ್ನೊಂದು ತಂದ್ರು, ಅಡ್ಮಿಷನ್ ಕಾರ್ಡ್ ಕೊಡೋಂಗಿಲ್ಲ ಅಂತ ಶುರು. ನಿಮ್ಮ ಹತ್ರ ಏನಿದೆಯೋ ಅದೆಲ್ಲವನ್ನು ಇಲ್ಲ ಅಂತ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಅವ್ರಿಗೇನು ಬೇಕೋ ಅದು ನಮ್ಮ ಹತ್ರ ಇರೋದಿಲ್ಲ, ನಮ್ಮ ಹತ್ರ ಏನಿದೆ ಅದು ಅವ್ರು ಒಪ್ಪೋದಿಲ್ಲ. ಇದು ಈ ದೇಶದ ಎಲ್ಲ ಮತಧರ್ಮಗಳ ಬಡವರು, ವಿಶೇಷವಾಗಿ ಅಲ್ಪಸಂಖ್ಯಾತರು, ಮುಸ್ಲಿಮರು, ಕ್ರಿಶ್ಚಿಯನರು ಇವರ ಮೇಲೆ ಮಾಡುತ್ತಿರುವ ಬಹುದೊಡ್ಡ ದಾಳಿ. ಇದನ್ನು NPR NRCಯನ್ನು ಹೆಂಗೆ ನಾವು ಒಟ್ಟುಗೂಡಿ ಎದುರಿಸಿ ಹೋರಾಟ ಮಾಡಿದ್ವಿ, ಅದೇ ರೀತಿಯಲ್ಲಿ ಬೃಹತ್ ಜನಾಂದೋಲನ ಆಗಬೇಕು. ಕನಿಷ್ಠ ಪಕ್ಷ ವಿರೋಧ ಪಕ್ಷಗಳು ಎಲ್ಲಿಯ ತನಕ ಈ ಅಕ್ರಮ SIR ಇರುತ್ತೆ ಅಲ್ಲಿಯ ತನಕ ನಾವು ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನುವ ತೀರ್ಮಾನಕ್ಕೆ ಬರಬೇಕಂದ್ರೂ ಕೂಡ ನೂರಾರು ಕೋಟಿ ಜನ ನಾವು ಬೀದಿನಲ್ಲಿ ಬರಬೇಕು, ಆ ಧೈರ್ಯ ಅವ್ರಿಗೆ ಬರಬೇಕು ವಿರೋಧ ಪಕ್ಷಗಳಿಗೆ. ಈ SIR ರದ್ದಾಗಲಿಲ್ಲ ಅಂದರೆ ಇದರೊಳಗಡೆ ನಾನು ಹೆಂಗೋ ಬಚಾವಾಗ್ತೀನಿ ಅಂತಂದರೆ ನಾನು ನನ್ನ ಸಾವನ್ನ ಪೋಸ್ಟ್ಪೋನ್ ಮಾಡಿರ್ತೀನಿ, ನನ್ನ ನಾಗರಿಕತ್ವವನ್ನು ಗ್ಯಾರಂಟಿ ಮಾಡ್ಕೊಂಡಿರೋದೆ. ಆ ನಿಟ್ಟಿನಲ್ಲಿ SIR ರದ್ದಾಗಬೇಕು, ಅದಕ್ಕಾಗಿ ಬೃಹತ್ ಜನಾಂದೋಲನ ಶುರುವಾಗಬೇಕು. ವಿಶೇಷವಾಗಿ ವಿರೋಧ ಪಕ್ಷಗಳು ಈಗಾಗಲೇ ಸ್ಕ್ರಿಪ್ಟೆಡ್ ಡ್ರಾಮಾದಲ್ಲಿ ಅವರು ಕೊಟ್ಟ ಪಾತ್ರಗಳನ್ನು ಆಡುವುದನ್ನು ನಿರಾಕರಿಸಬೇಕು. ಕನಿಷ್ಠ SIR ಆಗುವ ತನಕ ಈ ದೇಶದಲ್ಲಿ ಚುನಾವಣೆಗಳು ನಡೀಬಾರ್ದು ಅನ್ನೋ ಒಂದು ರಾಜಕೀಯ ಒತ್ತಡವನ್ನು ತರಬೇಕು. ಹಂಗೆ ಮಾಡ್ತಾರಾ ಬಿಡ್ತಾರಾ ಬೇರೆ ಪ್ರಶ್ನೆ. ಅದಾಗಬೇಕಂದ್ರೂ ನಾವೆಲ್ಲರೂ ಸಾವಿರಾರು ಜನ ಬೀದಿಗೆ ಬರಬೇಕು. ಸಾವಿರಾರು ಜನ ಬೀದಿಗೆ ಬರಬೇಕು ಅಂದರೆ ಇದು ಏನು ಅನ್ನೋ ಅರಿವು ಬರಬೇಕು. ಫಸ್ಟ್ ಸಾರ್ ಅಂದರೆ ಗೌರವ ಸೂಚಕ ಅಲ್ವಾ, ಸಾರ್ ಅಂದರೆ BJP ಮಾಡಿದ್ದೆಲ್ಲ ಯಾಕೆ ವಿರೋಧಿಸಬೇಕು ಅನ್ನೋ ನಾಯಕರುಗಳಿದ್ದಾಗ ಇದಾಗೋದಿಲ್ಲ. ಮನೆ ಮನೆಗೆ, ಗಲ್ಲಿ ಗಲ್ಲಿಗೆ, ಹಳ್ಳಿ ಹಳ್ಳಿಗೆ ಇದು ತಲುಪಬೇಕು. ಅದರ ಪ್ರಾರಂಭವಾಗಿ ಈ ಥರದ ಅರಿವಿನ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರೋದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಹೇಳ್ತಾ ನನ್ನ ಮಾತು.